ಮತ್ತೊಂದು ಪಕ್ಷದ ವಾದವನ್ನ ಕೇಳಲಿಕ್ಕೆ ನಾವು ಸಿದ್ಧ ಇಲ್ಲ ಅಂತ ಹೇಳೋದಾದ್ರೆ ಯಾವ ಸರ್ಕಾರ ಇದು ಮಿತ್ರ? ಇದು ಹಿಟ್ಲರ್ ಸರ್ಕಾರ. ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಯಾವುದೋ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು, ಅದು ಸರ್ಕಾರದ ಫ್ರೀ ಬೀಸ್ಗಳ ವಿರುದ್ಧವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಸಸ್ಪೆನ್ಷನ್ ಆರ್ಡರ್ ಕೊಡಲಾಯಿತು. ಅಧಿಕಾರವನ್ನ ಕೈಗೆತ್ತಿಕೊಂಡು ಒಂದು ವಾರ ಕಂಪ್ಲೀಟ್ ಆಗಲಿಲ್ಲ, ಸಾವರ್ಕರ್ ಕುರಿತಂತ ಒಂದು ಕಾರ್ಯಕ್ರಮವನ್ನ ರದ್ದು ಮಾಡಬೇಕು ಎನ್ನುವಟ್ಟು ಧಾರ್ಷ್ಟ್ಯ ಇದೆ ಅಂತಂದ್ರೆ ಪ್ರಜಾಪ್ರಭುತ್ವವನ್ನು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ನೀವು ಬೇಕಾದ್ದನ್ನ ಬರೆಯುವಂತಿಲ್ಲ, ಬರೆದ್ರೆ ಜೈಲಿಗೆ ಹಾಕ್ತಾರೆ. ನೀವು ಬೇಕಾದ್ದನ್ನ ಮಾತಾಡ್ಲಿಕ್ಕೆ ವೇದಿಕೆಯನ್ನೇ ಕೊಡಲ್ಲ. ಬ್ರಿಟಿಷರ ಬಗ್ಗೆ ನಾನು ಮಾತಾಡ್ತಿರೋದು, ಸಿದ್ದರಾಮಯ್ಯನವ್ರ ಬಗ್ಗೆ ಅಲ್ಲ. ಎರಡಕ್ಕೂ ತಾಳೆ ಆದ್ರೆ ನಾನು ಸಂಬಂಧ ಅಲ್ಲ ಅದಕ್ಕೆ. ಸ್ವತಂತ್ರ ಭಾರತದಲ್ಲಿ ಸಾವರ್ಕರ್ 100 ಡೇಸ್ ಜೈಲಿನಲ್ಲಿದ್ರು ಗೊತ್ತೇನು? ಅಮೂಲ್ಯವಾದ 10 ರಿಂದ 11 ವರ್ಷಗಳನ್ನ ಯಾವ ವ್ಯಕ್ತಿ ಅಂಡಮಾನಿನ ಕಾಲಾಪಾನಿ ಜೈಲಿನಲ್ಲಿ ಕಳೆದ್ರೋ, ತನಗೆ ಹುಟ್ಟಿದ 4 ವರ್ಷದ ಮಗನನ್ನ, ಆ ಪುಟ್ಟ ಮಗು 4 ವರ್ಷವಾಗಿದ್ದಾಗ ಅವನನ್ನು ಕಳ್ಕೊಳ್ಬೇಕಾಗಿ ಬಂತೋ, ಯಾವ ವ್ಯಕ್ತಿ ತನ್ನ ಅಣ್ಣನನ್ನ, ತನ್ನ ತಮ್ಮನನ್ನ ಈ ದೇಶದ ಮಹಾಕಾರ್ಯಕ್ಕೋಸ್ಕರ ಬಲಿದಾನ ಮಾಡಬೇಕಾದಂತ ಸ್ಥಿತಿ ಬಂತೋ, ಯಾವ ವ್ಯಕ್ತಿ ತನ್ನ ಅತ್ತಿಗೆಯನ್ನ ದೇಶಕ್ಕೋಸ್ಕರ ಕೊಡಬೇಕಾಗಿ ಬಂತೋ, ಯಾವ ವ್ಯಕ್ತಿ ತನ್ನ ಬದುಕಿನ, ತನ್ನ ಮನೆ ಮಠ ಎಲ್ಲವನ್ನೂ ಕೂಡ ನಮಗೋಸ್ಕರ ಸಮರ್ಪಿಸಬೇಕಾಗಿ ಬಂತೋ, ಆ ವ್ಯಕ್ತಿಯನ್ನ ಸ್ವತಂತ್ರ ಭಾರತದಲ್ಲಿ 100 ದಿನಗಳ ಕಾಲ ಜೈಲಲ್ಲಿ ಇರಿಸಿದ್ರು. ಸಾವರ್ಕರ್ ಕುರಿತಂತೆ ಇರೋದು ಒಂದೇ ಒಂದು ಆರೋಪ, ಇವರೆಲ್ಲರಿಗೂ ಸಾವರ್ಕರ್ ಕ್ಷಮಾಪಣಾ ಪತ್ರ ಬರೆದ್ರು. ಅವರೆಲ್ಲರೂ ಮನೆಗೆ ಹೋಗ್ಲಿ, ನಾನು ಕೊನೆವರೆಗೂ ಇಲ್ಲಿರ್ತೀನಿ, ನನಗೋಸ್ಕರ ಅವ್ರನ್ನೆಲ್ಲ ಇಟ್ಕೊಂಡು ಕೂತ್ಕೋಬೇಡಿ ಅಂತ ಹೇಳಿದವರು ಸಾವರ್ಕರ್ ರೀ. ಇದನ್ನು ಕ್ಷಮಾಪಣೆ ಅಂತ ಕರೀತೇರೇನು? ನಾಚಿಕೆ ಆಗಬೇಕು ಅವರುಗಳಿಗೆಲ್ಲ. ಯಾರ್ಯಾರು ಕಾಲಾಪಾನಿಗೆ ಹೋಗಿ ಬಂದಿರ್ತಾರೋ ಗೊತ್ತಾಗತ್ತೆ ಅವ್ರಿಗೆ. 13.5 ಅಡಿ ಉದ್ದ, 7.5 ಅಡಿ ಅಗಲ, ಒಂದು 8-9 ಅಡಿ ಎತ್ತರ. 8 ಅಡಿ ಎತ್ತರಕ್ಕೆ ಒಂದು ಸಣ್ಣ ಕಿಟಕಿ, ಅಷ್ಟೇ ಒಂದು ಸೆಲ್. ಬೆಳಗ್ಗೆ ಬೇಗ ಏಳಬೇಕು, ಎದ್ದ ನಂತರ ಹಗ್ಗ ಹೊಸೆಯುವಂತ ಕೆಲಸ, ಹಗ್ಗ ಹೊಸೆಯೋದ್ರಲ್ಲಿ ಎಕ್ಸ್ಪರ್ಟ್ ಆದವರಿಗೆ ಗಾಣ ಸುತ್ತುವಂತ ಕೆಲಸ. ಸತ್ತೇ ಹೋಗ್ತೀವಿ ಅಂತ ಅನಿಸ್ತಿತ್ತು, ಮೈಯೆಲ್ಲ ಕಂಪನಗೊಳ್ತಿತ್ತು. ಒಂದು ಲೋಟ ಕುಡಿಲಿಕ್ಕೆ ನೀರು ಸಿಕ್ಕಿದ್ರೆ ಸಾಕಾಗ್ತಿತ್ತು, ಆದ್ರೆ ನಮ್ಗೆ ಇಡೀ ದಿನ ನೀರು ಸಿಕ್ತಿರ್ಲಿಲ್ಲ. ಹೇಳಿದಷ್ಟು ಎಣ್ಣೆ ತೆಗಿಲಿಲ್ಲ ಅಂತಂದ್ರೆ ರಾತ್ರಿ ಇಡೀ ಮತ್ತೆ ಶಿಕ್ಷೆ ಅನುಭವಿಸಬೇಕಾಗ್ತಿತ್ತು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಪುರುಸೊತ್ತಿಲ್ಲದೆ ಎಣ್ಣೆ ತೆಗೆಯುವಂತ ಪ್ರಯತ್ನ ಮಾಡ್ತಿದ್ವಿ ಅಂತ ಸಾವರ್ಕರ್ ಬರೀತಾರೆ. ಅವರನ್ನ ದೇಶದ್ರೋಹಿ ಅಂತ ಕರೆಯೋರು ಒಂದ್ಸಲ ತಮ್ಮ ಮುಖಗಳನ್ನು ಕನ್ನಡಿಯಲ್ಲಿ ನೋಡ್ಕೋಬೇಕು. ಆ ಖಲೀಫನಿಗೋಸ್ಕರ ಇಲ್ಲಿನ ಮುಸಲ್ಮಾನರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರ ಪರಿಣಾಮವಾಗಿ ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಪ್ರತ್ಯೇಕ ಎನ್ನುವುದರ ಒಂದು ಕಂದಕವನ್ನು ನಿರ್ಮಾಣ ಮಾಡಿದ್ದು ಮಹಾತ್ಮ ಗಾಂಧೀಜಿ ಅಂತ ಯಾವತ್ತಾದ್ರೂ ಯಾರಾದ್ರೂ ಪ್ರಶ್ನೆ ಮಾಡಿದ್ದಾರಾ? 2024 is a big challenge. ಭಾರತೀಯತೆಯನ್ನ ಒಪ್ಪುವವರ, ಸಮರ್ಥಿಸುವವರ ಮತ್ತು ಭಾರತೀಯತೆಯನ್ನ ಧಿಕ್ಕರಿಸುವವರ ವಿರುದ್ಧ ನಡೆಯುವಂತ ದೊಡ್ಡ ಹೋರಾಟ. ಇಟ್ಸ್ ಗೋಯಿಂಗ್ ಟು ಬಿ ಬಿಗ್. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಇಲ್ಲಿ ನಡೆಯುವಂಥದ್ದಾಗಿರಲಿಲ್ಲ. ಕೊನೆ ಹಂತದಲ್ಲಿ ಅಲ್ಲಿಂದನೇ ಶುರು ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಇದು ಶಿಫ್ಟ್ ಆಗಿಬಿಡತ್ತೆ ಅಂತ ಆಗಿತ್ತು. ಕೊನೆ ಹಂತದಲ್ಲಿ ಕಾರ್ಯಕ್ರಮ ಬೇರೆ ಜಾಗಕ್ಕೆ ಹೋಗುತ್ತೆ, ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ. ಯಾಕೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕೇಳಿದರೆ ಅನೇಕ ಸಂಗತಿಗಳಿವೆ ಕ್ಯಾನ್ಸಲ್ ಮಾಡಲಿಕ್ಕೆ. ಮೊದಲನೇದು, SL ಭೈರಪ್ಪನವ್ರು ಇದ್ದಾರೆ ಕಾರ್ಯಕ್ರಮದಲ್ಲಿ. SL ಭೈರಪ್ಪನವ್ರು ಹೇಗಿದ್ದಾರೆ ಅಂತಂದರೆ, ಯಾವುದಾದರೊಂದು ಗಲಾಟೆ ಏನಾದರೂ ಬಂದಾಗ ಅವರು ಮಾತನಾಡಿದರು ಅಂತಾದರೆ ಆ ಗಲಾಟೆಗೆ ಮಂಗಳ ಅಂತಲೇ ಅರ್ಥ. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ ಇಲ್ವೋ, DH ಶಂಕರಮೂರ್ತಿಯವರು ಒಂದು ಸಣ್ಣ ಗೊಂದಲ ಹುಟ್ಟಾಕಿದ್ರು. ಗೊಂದಲ ಅಲ್ಲ, ಸತ್ಯವನ್ನೇ ಹೇಳಿದರು ಟಿಪ್ಪುವಿನ ಕುರಿತಂತೆ. ಎಂಥ ದೊಡ್ಡ ಬೆಂಕಿ ಹತ್ಕೊಂಡ್ಬಿಡ್ತು ಅಂತಂದರೆ, ವಿಜಯ ಕರ್ನಾಟಕದಲ್ಲಿ ದಿನನಿತ್ಯ ಅದ್ರ ಬಗ್ಗೆ ಚರ್ಚೆ. ಒಂದಿನ ಲೆಫ್ಟ್ ಮಾತನಾಡಬೇಕು, ಒಂದಿನ ರೈಟ್ ಮಾತನಾಡಬೇಕು. ಇಬ್ಬರು ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆಸ್ತಿದ್ರು. ಇಡೀ ಗಲಾಟೆಗೆ ಒಂದು ಪೂರ್ಣ ವಿರಾಮ ಬಂದಿದ್ದು ಯಾವಾಗ ಅಂತಂದರೆ, ಒಂದು ಆರ್ಟಿಕಲ್ SL ಭೈರಪ್ಪನವ್ರು ಬರೆದ್ರು, ಇನ್ನು ಮುಂದೆ ಯಾರೂ ಮಾತನಾಡೋ ಧೈರ್ಯ ಮಾಡಲಿಲ್ಲ. ಅದು ಅವರ ಶ್ರೇಷ್ಠತೆ. ನನಗೆ ಈಗಲೂ ಮರೀಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿಯ ಬರವಣಿಗೆಯಲ್ಲಿರುವಂಥ ತಾಕತ್ತು ಎಂಥದ್ದು ಅಂತಂದರೆ, ಅವರು ಬರೆದ ಮೇಲೆ ಇನ್ನೊಂದು ಪ್ರಶ್ನೆ ಕೇಳುವಂಥ ಧೈರ್ಯ ಯಾರಿಗೂ ಇರಬಾರ್ದು ಅಂತ ಆ ಥರದ ಬರವಣಿಗೆಯನ್ನು ಪ್ರಸ್ತುತಪಡಿಸಿದವರು ಅವರು. ಇವತ್ತು ಅವರಿದ್ದಾರೆ ಅಂತಂದಮೇಲೆ ಸಹಜವಾಗಿ ಕಾರ್ಯಕ್ರಮದ ಕುರಿತಂತೆ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿಯೇ ಸರ್ಕಾರಕ್ಕೆ. ಇನ್ನು ಎರಡನೇದು, ವಿಕ್ರಮ್ ಸಂಪತ್ ಇದ್ದಾರೆ. ವಿಕ್ರಮ್ ಸಂಪತ್ ಯಾರು ಅಂತ ಕೇಳಿದರೆ, ವಿಕ್ರಮ್ ಸಂಪತ್ ಸಾವರ್ಕರ್ ಮೇಲೆ ಪುಸ್ತಕ ಬರೆದು ಈ ಕಾಂಗ್ರೆಸ್ಸಿಗರು ಸಾವರ್ಕರ್ ಬಗ್ಗೆ ಸುಳ್ಳುಗಳ ಬಾಣವನ್ನೇ ಬಿಡ್ತಿರುವಾಗ ಅದಕ್ಕೆ ದಾಖಲೆಬದ್ಧವಾಗಿ ಉತ್ತರವನ್ನು ಕೊಡಬಲ್ಲಂಥ ಒಂದು ಆಕರ ಗ್ರಂಥವನ್ನು ಎಲ್ಲರ ಕೈಗೆ ಇಟ್ಟಂಥವ್ರವರು. ಈ ಸನ್ಮಾನದ ಕಾರ್ಯಕ್ರಮದ ವಿಚಾರಕ್ಕೆ ಬಂದಾಗ ನಾನು ಬಹಳ ಹೆಮ್ಮೆಯಿಂದ ಅವರ ಹೆಸರು ಕೇಳಿದ ಖುಷಿಪಟ್ಟೆ. ಯಾಕೆ ಅಂತಂದರೆ, ಬಹುಶಃ ನಾನು ನೀವೆಲ್ಲ ಸಾವರ್ಕರ್ ಕುರಿತಂತೆ ಓದಬೇಕಾದ್ರೆ ಒಂದು ಕಂಪ್ಲೀಟ್ ಆಗಿರುವಂಥ ಸಾಹಿತ್ಯವನ್ನೇನಾದರೂ ಓದಬೇಕು ಅಂದರೆ ನಿಸ್ಸಂಶಯವಾಗಿ ವಿಕ್ರಮ್ ಸಂಪತ್ತರ ಸಾವರ್ಕರ್ ಕೃತಿಯನ್ನು ಓದ್ಬೋದು ಅಂತ.
ಒಂದೇ ಉಸಿರಲ್ಲಿ ಓದು ಮುಗಿದೇ ಹೋದರೆ ಕೇಳಿ ಅಂತ. ಸಾವರ್ಕರ್ ಕುರಿತಂತೆ ಯಾವ ಅತಿಶಯೋಕ್ತಿಗೂ ಜಾಗವಿಲ್ಲದಂತೆ ಪ್ರತಿಯೊಂದನ್ನು ದಾಖಲೆಬದ್ಧವಾಗಿ ತೆಗೆದುಕೊಂಡು ಎಲ್ಲವನ್ನು ಹಾಗೇ ವಿವರಣೆ ಕೊಡಬಲ್ಲಂತ ಅಪರೂಪದ ಕೃತಿಯನ್ನು ಸಮಾಜಕ್ಕೆ ಕೊಟ್ಟು, ನನಗನ್ಸುತ್ತೆ ಮುಂದಿನ 1 ಶತಮಾನಗಳ ಕಾಲ ಸಾವರ್ಕರ್ ಕುರಿತಂತೆ ಯಾರು ಆರೋಪ ಮಾಡಿದ್ರು ಈ ಪುಸ್ತಕ ಮುಂದಿಟ್ಟು ಓದ್ಕೋ, ಉತ್ತರ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂತ ಒಂದು ದೊಡ್ಡ ಕೆಲಸವನ್ನು ಮಾಡಿದವರು ಅವರು. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕು. ನಾನು ಸಾವರ್ಕರ್ ಕುರಿತಂತೆ ಅನೇಕರ ಕೃತಿಗಳನ್ನು ಓದಿದ್ದೀನಿ. ಅದು ವೈಭವ್ ಪುರಂದೇವರ ಕೃತಿಯನ್ನು ಓದಿದ್ದೀನಿ. ಆತ್ಮಾಹುತಿ ಕನ್ನಡದಲ್ಲಿ ಶಿವರಾಮ್ ಅವರು ಬರೆದಿರೋದು ಅತ್ಯಂತ ಆದ್ಯ ಗ್ರಂಥ ಬಹುಶಃ ನಮ್ಮ ಪಾಲಿಗೆ. ಆ ಥರದ ಕೃತಿಗಳನ್ನು ಓದಿರುವಾಗ ಒಂಥರ ಕಂಪ್ಲೀಟ್ ಆಗಿರುವಂಥ ಕೃತಿಯನ್ನು ಯಾರಾದರೂ ಕೊಟ್ಟಿದ್ದಾರೆ ಅಂತಂದರೆ ಅದು ವಿಕ್ರಮ್ ಸಂಪತ್ ಅವರು. ನಾನು ಎಲ್ಲ ಕನ್ನಡಿಗರ ಪರವಾಗಿ ದೇಶಕ್ಕೆ ನೀವು ಕೊಟ್ಟ ಕೊಡುಗೆಗೋಸ್ಕರ ಧನ್ಯವಾದಗಳನ್ನು ಈ ಕುರಿತಂತೆ ಸಮರ್ಪಿಸ್ತೇನೆ. ಇನ್ನು 3ನೇದು, ಸಣ್ಣಕ್ಕೆ ನಾನು ಇದ್ದೀನಿ, ಸರ್ಕಾರಕ್ಕೆ ಕೋಪ ಬರಲಿಕ್ಕೆ ಬೇಕಾಗಿರೋ ಕಾರಣ ಇರ್ಬೋದು. ಇನ್ನು 4ನೇದು ಮತ್ತು ಪ್ರಮುಖ ಕಾರಣ ಸಾವರ್ಕರ್ ಮೇಲೆ ಪ್ರೋಗ್ರಾಮ್. ಯಾರನ್ನು ಕಂಡ್ರೆ ನಿದ್ದೆಯಲ್ಲೂ ಎದ್ದು ಕೂತ್ಕೊಳ್ತಾರೋ ಅಂಥವ್ರ ಕುರಿತಂತೆ ಕಾರ್ಯಕ್ರಮ ನಮ್ಮ ಗೌರ್ಮೆಂಟ್ ಬಂದ ಮೇಲೆ ನೀವು ಮಾಡ್ಬೋದೇನು? ಏನು ಧಾರ್ಷ್ಟ್ಯ ರೀ! ನಾನು ತುಂಬ ಗಂಭೀರವಾಗಿ ಇವತ್ತು ನಿಮ್ಮನ್ನು ಪ್ರಶ್ನೆ ಕೇಳಬೇಕು ಮಿತ್ರರೇ. ಬಂದಿನ್ನೂ ಅಧಿಕಾರವನ್ನು ಕೈಗೆತ್ತಿಕೊಂಡು 1 ವಾರ ಕಂಪ್ಲೀಟ್ ಆಗಲಿಲ್ಲ. 1 ವಾರದೊಳಗೆ ಒಂದು ಕಾರ್ಯಕ್ರಮವನ್ನು, ಸಾವರ್ಕರ್ ಕುರಿತಂತ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಎನ್ನುವಟ್ಟು ಧಾರ್ಷ್ಟ್ಯ ಇದೆ ಅಂತಂದ್ರೆ ಪ್ರಜಾಪ್ರಭುತ್ವವನ್ನು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಮಾತಿಗೆ ಸಂವಿಧಾನದ ಕೃತಿ ಅಂತ ಮುಂದಿಡುವಂತ ಈ ಮಂದಿ ಮತ್ತೊಂದು ಪಕ್ಷದ ವಾದವನ್ನ ಕೇಳಲಿಕ್ಕೆ ನಾವು ಸಿದ್ಧ ಇಲ್ಲ ಅಂತ ಹೇಳೋದಾದ್ರೆ ಯಾವ ಸರ್ಕಾರ ಇದು ಮಿತ್ರ? ಇದು ಹಿಟ್ಲರ್ ಸರ್ಕಾರ. ನಾನು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ಬಂದಿನ್ನೂ 1 ವಾರ ಆಗಲಿಲ್ಲ ಈ ಸರ್ಕಾರ ಅನ್ನೋ ಕಾರಣಕ್ಕೆ ಸರ್ಕಾರದಿಂದ ಆಗಬೇಕಾಗಿದ್ದು ಹೋಗಬೇಕಾಗಿದ್ದು ಏನೂ ಇಲ್ಲ. ಆದರೆ ಒಂದಷ್ಟು ವಿಚಾರ ನಾವು ಮಾಡಲೇಬೇಕು. ಸಾವರ್ಕರ್ ಕುರಿತಂತ ಪೀಠಿಕೆಗೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಪೀಠಿಕೆ ನಮ್ಗೆ ಆಗಬೇಕು, ಇಲ್ಲದ್ರೆ ಬಹಳ ಕಷ್ಟ ಅಂತ. ನರೇಂದ್ರ ಮೋದಿ ಅವರ ಬಗ್ಗೆ ದಿನ ಬೆಳಗಾದ್ರೆ ಏನೆಲ್ಲ ಮಾತನಾಡ್ತಾರೆ. ನರೇಂದ್ರ ಮೋದಿ ವಿಷಸರ್ಪ ಅನ್ನೋದರಿಂದ ಹಿಡಿದು, ನರೇಂದ್ರ ಮೋದಿ ಅವರ ಕುರಿತಂತೆ ಅತ್ಯಂತ ಸಾಮಾನ್ಯನಾಗಿರುವನಿಂದ ಹಿಡಿದು ಈ ದೇಶದ ವಿರೋಧ ಪಕ್ಷದ ಪ್ರಮುಖ ನಾಯಕನೊಬ್ಬನವರೆಗೆ ಬೇಕಾಗಿರುವಂತ ಮಾತುಗಳನ್ನು ಆಡಿದ್ರು. ಒಂದು ದಿನ ಆದರೂ ಯಾರನ್ನಾದರೂ ಜೈಲಿಗೆ ಕಳಿಸಿರುವಂತ ಘಟನೆ ನೋಡಿದ್ದೀರಿ? ಆದರೆ ಇಲ್ಲಿ ಸರ್ಕಾರ ಬಂದ 2 ದಿನಗಳೊಳಗೆ ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಯಾವುದೋ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು, ಅದು ಸರ್ಕಾರದ ಫ್ರೀ ಬೀಸ್ಗಳ ವಿರುದ್ಧವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಸಸ್ಪೆನ್ಷನ್ ಆರ್ಡರ್ ಕೊಡಲಾಯಿತು. ಒಂದು ಪೋಸ್ಟ್ ಶೇರ್ ಮಾಡಿದ್ದಕ್ಕೆ ಏನದರ ಅರ್ಥ? ಅದರ ಅರ್ಥ ಏನು ಅಂತಂದ್ರೆ, ನನ್ನ ವಿರುದ್ಧ ಯಾರಾದ್ರೂ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ರೆ ಅವ್ರನ್ನ ಏನ್ ಮಾಡ್ತೀನಿ ಅಂತ ಗೊತ್ತಲ್ಲ ಅಂತ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕುರಿತಂತೆ ಉದ್ದುದ್ದ ಭಾಷಣ ಬಿಗಿಯುವಂತ ಜನರೆಲ್ಲರೂ ಫೆವಿಕಾಲ್ ನುಂಗಿ ಕೂತ್ಕೊಂಡಿದ್ದಾರಲ್ಲ, ಏನು ಹೇಳಬೇಕಿದ್ರ ಬಗ್ಗೆ? ಇನ್ನೂ 1 ವಾರ ಆಗಲಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ ಅಂತ. 5 ವರ್ಷ ಕಳೆದರೂ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿದವರನ್ನ ಜೈಲಿಗೆ ಕಳಿಸ್ಬೇಕೋ ಬೇಡವೋ, ಅವ್ರ ಕುರಿತಂತೆ ಏನಾದರೂ ಆಕ್ಷನ್ ತಗೊಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡುವಂತ ಸರ್ಕಾರಗಳು 10 ಇರಬೇಕಾದಾಗ ಬಂದ 2 ದಿನದಲ್ಲಿ ತಾವು ಆಕ್ಷನ್ ತೆಗೆದುಕೊಳ್ಬೇಕು ಅಂತ ನಿಶ್ಚಯ ಮಾಡ್ತಾರಲ್ಲ, ಇದನ್ನು ಯಾವ ಶಾಹಿ ಅಂತ ಕರಿತೀರಾ? ಹಿಟ್ಲರ್ ಶಾಹಿ ಅಂತ ಕರಿದೆ. ಸಂವಿಧಾನದ ಪುಸ್ತಕಕ್ಕೆ, ಅಂಬೇಡ್ಕರ್ ಬರೆದು ಕೊಟ್ಟಿರುವಂತ ಸಂವಿಧಾನದ ಪುಸ್ತಕಕ್ಕೆ ಇದೇ ಗೌರವ ಏನು ಇವರದ್ದು? ಇದೇ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನು ಮಿತ್ರರೆ? ಅದರದ್ದೇ ಮುಂದುವರಿದ ಹಾದಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿ ಇದನ್ನ ಇಲ್ಲಿ ನಡೆಸ್ಲಿಕ್ಕೆ ಬಿಡಬಾರ್ದು ಅನ್ನುವಂತ ಹಠ ಇತ್ತು. ಪುಣ್ಯಕ್ಕೆ ರಾಜ್ಯಪಾಲರು ಇಂಟರ್ವ್ಯೂನ್ ಮಾಡಿ ಅದು ಯಾಕೆ ನಡೆಸ್ಲಿಕ್ಕೆ ಕೊಡಲ್ಲ, ಇದಕ್ಕೆ ಬೇಕಾಗಿರುವಂತ ಪರ್ಮಿಷನ್, ಬೇಕಾಗಿರುವಂತ ಅಥಾರಿಟಿಯಿಂದ ಸಿಕ್ಕಾಗಿದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದರಲ್ಲಿ ಭೈರತ್ನವರಂತ ದಿಗ್ಗಜರು ಇರಬೇಕಾದ್ರೆ ಈ ಕಾರ್ಯಕ್ರಮ ನಡಿಲೇಬೇಕು ಅಂತ ರಾಜ್ಯಪಾಲರು ಇಂಟರ್ವ್ಯೂನ್ ಮಾಡಿರೋದ್ರಿಂದ ಆಗ್ತಾ ಇರೋದು, ಇಲ್ಲದೆ ಹೋದ್ರೆ ಸಾಧ್ಯ ಇರಲಿಲ್ಲ ಅಂತ. ನಂಗೆ ತುಂಬಾ ಜನ ಪ್ರಶ್ನೆ ಮಾಡ್ತಿರ್ತಾರೆ, ಸಾವರ್ಕರ್ ರಿಲೆವೆಂಟ ಇವತ್ತು ಅಂತ. ಇನ್ನೇನ್ ರೀಸನ್ ಬೇಕು ಸಾವರ್ಕರ್ ರಿಲೆವೆಂಟ್ ಅನ್ಲಿಕ್ಕೆ? ಸಾವರ್ಕರ್ ಇಂಥ ಪರಿಸ್ಥಿತಿಗಳ ನಡುವೆಯಲ್ಲೇ ಹೋರಾಟ ಮಾಡಿದ್ದು. ಇದಕ್ಕಿಂತ ಕೆಟ್ಟದ್ದೇನೂ ಇದ್ದಿರ್ಲಿಕ್ಕಿಲ್ಲ. ನಿಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಲಿಲ್ಲ, ನೀವು ಬೇಕಾದ್ದನ್ನ ಬರೆಯುವಂತಿಲ್ಲ, ಬರೆದ್ರೆ ಜೈಲಿಗೆ ಹಾಕ್ತಾರೆ, ನೀವು ಬೇಕಾದ್ದನ್ನ ಮಾತಾಡ್ಲಿಕ್ಕೆ ವೇದಿಕೆಯನ್ನೇ ಕೊಡಲ್ಲ. ಬ್ರಿಟಿಷರ ಬಗ್ಗೆ ನಾನು ಮಾತಾಡ್ತಿರೋದು, ಸಿದ್ದರಾಮಯ್ಯನವ್ರ ಬಗ್ಗೆ ಅಲ್ಲ. 2ಕ್ಕೂ ತಾಳೆ ಆದ್ರೆ ನಾನು ಸಂಬಂಧ ಅಲ್ಲ ಅದಕ್ಕೆ. ಆದ್ರೆ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಅಂತಂದ್ರೆ, ಈ ತರದೊಂದು ವಾತಾವರಣವನ್ನ ನಿರ್ಮಾಣ ಮಾಡಿಕೊಡುವಂತ ಈ ಪರಿಸ್ಥಿತಿಯಲ್ಲಿ ಸಾವರ್ಕರ್ ಹೋರಾಟ ಮಾಡಿದ್ರಲ್ಲ, ನನಗನ್ಸುತ್ತೆ ಸಾವರ್ಕರ್ ಇವತ್ತಿಗೆ ಈ ಕಾರಣಕ್ಕೋಸ್ಕರ ರಿಲೆವೆಂಟ್. ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ, ಒಂದು ಸರ್ಕಾರದ ವಿರುದ್ಧ, ಒಂದು ಪಕ್ಷದ ವಿರುದ್ಧ ಅಲ್ಲ,
ಈ ಥರದ ಮಾನಸಿಕತೆಯ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆಯಲ್ಲ, ಆ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮಗೆ ಬೇಕಾಗಿರುವ ಶಕ್ತಿಯನ್ನ ಯಾರು ಕೊಡ್ತಾರೆ ಅಂತಂದ್ರೆ ಅದು ಸಾವರ್ಕರ್ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಾವರ್ಕರ್ ಇವತ್ತಿಗೂ ಜೀವಂತವಾಗಿದ್ದಾರೆ. ಮಿತ್ರರೇ, ಸಾವರ್ಕರ್ರ ಸಾವಿದೆಯಲ್ಲ, ಚೆನ್ನಾಗಿದೆ ಅದು. ಸಾವರ್ಕರ್ ಬಗ್ಗೆ ಮಾತನಾಡಲಿಕ್ಕೆ ಸಾವರ್ಕರ್ ಸಾವಿಂದನೇ ಶುರು ಮಾಡಬೇಕು ಅಂತ. ಸಾವರ್ಕರ್ ಸಾವು ಎಂಥದ್ದು ಅಂತಂದ್ರೆ ಸಹಜವಾದ ಸಾವಲ್ಲ. ಸಾವರ್ಕರ್ ತಾನೇ ಸಾಯಬೇಕು ಅಂತ ಇಚ್ಛಾ ಮರಣಿಯಾದದ್ದು. ಅವರು ಅನ್ನ ನೀರುಗಳನ್ನ ಔಷಧಿಯನ್ನ ಸೇವಿಸದೆ ನನ್ನ ಪ್ರಾಣವನ್ನು ಬಿಡ್ತೀನಿ ಅಂತ ಹೇಳಿಕೊಂಡೇ ಬಿಟ್ಟಿದ್ದು ನಮ್ಮ ಕಾಲದ ಭೀಷ್ಮ. ಆದರೆ ಯಾಕೆ ಬಿಡಬೇಕಾಯ್ತು? ಸಾವರ್ಕರ್ ಬದುಕಿನ ಎರಡನೇ ಹಂತ ಇದೆಯಲ್ಲ, ಆ ಎರಡನೇ ಹಂತವನ್ನ ಎಷ್ಟರ ಮಟ್ಟಿಗೆ ನರಕವಾಗಿಸಿದ್ವಿ ಅಂತಂದ್ರೆ, ಸಾವರ್ಕರ್ ಬದುಕಿದ್ದಾಗಲೇ ಸಾವರ್ಕರ್ನ ದೇಶದ್ರೋಹಿ ಅಂತ ಕರೆದ್ವಿ. ಸಾವರ್ಕರ್ ಬದುಕಿದ್ದಾಗಲೇ ಅವರನ್ನ ಅವಹೇಳನ ಮಾಡುವಂತ ಲೇಖನಗಳು ಬಂದವು. ಸಾವರ್ಕರ್ ಭಾಷಣ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರದೇ ಇರೋ ತರ ನಿರ್ಬಂಧ ಹೇರಲಾಯಿತು. ಸಾವರ್ಕರ್ ಜೊತೆಗೆ ಯಾರು ಹೋದರೂ ಕೂಡ ಅವರಿಗೆ ಶಿಕ್ಷೆ ಕೊಡುವಂತ ವಾತಾವರಣವನ್ನ ರೂಪಿಸಲಾಯಿತು. ಸಾವರ್ಕರ್ನ ಒಬ್ಬಂಟಿಯಾಗಿಸಲಾಯಿತು. ಸ್ವತಂತ್ರ ಭಾರತದಲ್ಲಿ ಸಾವರ್ಕರ್ 100 days ಜೈಲಿನಲ್ಲಿದ್ರು, ಗೊತ್ತೇನು? ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾವ ವ್ಯಕ್ತಿ ತನ್ನ ಇಡೀ ಬದುಕನ್ನ, ನನ್ನ ಸಾವರ್ಕರ್ ಬಗ್ಗೆ ಹೇಳೋದಾದ್ರೆ, ತನ್ನ ಜೀವನದ, ತನ್ನ ಯೌವನದ ಅಮೂಲ್ಯವಾದ 10 ರಿಂದ 11 ವರ್ಷಗಳನ್ನ ಯಾವ ವ್ಯಕ್ತಿ ಅಂಡಮಾನಿನ ಕಾಲಾಪಾನಿ ಜೈಲಿನಲ್ಲಿ ಕಳೆದ್ರೋ, ಯಾವ ವ್ಯಕ್ತಿ ತಾನು ಕಷ್ಟಪಟ್ಟು ಗಳಿಸಿದ್ದ BA ಡಿಗ್ರಿಯನ್ನ ಸರ್ಕಾರ ಅವರಿಂದ ಕಸಿದುಕೊಳ್ತೋ, ಯಾವ ವ್ಯಕ್ತಿ ತಾನು ವಿದೇಶಕ್ಕೆ ಹೋಗಿ ಪಡ್ಕೊಂಡು ಬಂದಿದ್ದಂತ ಲಾಯರ್ ಡಿಗ್ರಿನ LLB ಯನ್ನ ಸರ್ಕಾರ ಅವರಿಂದ ಕಸಿದುಕೊಂಡಿತ್ತೋ, ಯಾವ ವ್ಯಕ್ತಿ ತನ್ನ ಜೀವನದ ಅಮೂಲ್ಯ ಸಮಯದಲ್ಲಿ ತನಗೆ ಹುಟ್ಟಿದ 4 ವರ್ಷದ ಮಗನನ್ನ, ಆ ಪುಟ್ಟ ಮಗು 4 ವರ್ಷವಾಗಿದ್ದಾಗ ಅವನನ್ನು ಕಳ್ಕೊಳ್ಬೇಕಾಗಿ ಬಂತೋ, ಅವನ ಮುಖ ಕೂಡ ನೋಡ್ಲಿಕ್ಕಾಗ್ಲಿಲ್ವೋ, ಯಾವ ವ್ಯಕ್ತಿ ತನ್ನ ಅಣ್ಣನನ್ನ, ತನ್ನ ತಮ್ಮನನ್ನ ಈ ದೇಶದ ಮಹಾಕಾರ್ಯಕ್ಕೋಸ್ಕರ ಬಲಿದಾನ ಮಾಡಬೇಕಾದಂತ ಸ್ಥಿತಿ ಬಂತೋ, ಯಾವ ವ್ಯಕ್ತಿ ತನ್ನ ಅತ್ತಿಗೆಯನ್ನ ದೇಶಕ್ಕೋಸ್ಕರ ಕೊಡಬೇಕಾಗಿ ಬಂತೋ, ಯಾವ ವ್ಯಕ್ತಿ ತನ್ನ ಬದುಕಿನ, ತನ್ನ ಮನೆ ಮಠ ಎಲ್ಲವನ್ನೂ ಕೂಡ ನಮಗೋಸ್ಕರ ಸಮರ್ಪಿಸಬೇಕಾಗಿ ಬಂತೋ, ಆ ವ್ಯಕ್ತಿಯನ್ನ ಸ್ವತಂತ್ರ ಭಾರತದಲ್ಲಿ 100 ದಿನಗಳ ಕಾಲ ಜೈಲಲ್ಲಿ ಇರಿಸಿದೆ. ಯಾಕೆ ಗೊತ್ತೇನು? ಪಾಕಿಸ್ತಾನದ ಅಧ್ಯಕ್ಷ ಲಿಯಾಕತ್ ಅಲಿ ಖಾನ್ ಬರ್ತಿದ್ದಾನೆ, ಅವನು ಬಂದಾಗ ನೀವೇನಾದರೂ ತಂಟೆ ಮಾಡಬಹುದು ಅನ್ನೋ ಕಾರಣವನ್ನು ಕೊಟ್ಟು ಜೈಲಲ್ಲಿ ಇಟ್ಟಿದ್ವಿ ರೀ. ನಂಗೆ ಬಹಳ ಸಂಕಟ ಅನ್ಸುತ್ತೆ. ಸಾವರ್ಕರ್ ಬಗ್ಗೆ ಶಿವರಾಮ್ ಅವರು ಬರೀತಾರೆ, ಬಹಳ ಸುಂದರವಾಗಿರುವಂಥ ಕೊನೆಯ 4 ಸಾಲುಗಳು. ಅದನ್ನು ಓದಿದ ನಂತರ ಇನ್ನು ವಾಪಸ್ ಪುಸ್ತಕ ತೆರೀಲಿಕ್ಕಾಗಲ್ಲ, ಬಹಳ ಸಂಕಟ ಅನ್ಸುತ್ತೆ. ನಮ್ಮನ್ನು ನಾವೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅಸಹ್ಯ ಅನ್ಸುತ್ತೆ. ಏನು ಹೇಳ್ತಾರೆ ಗೊತ್ತಾ ಅವರು? ಸಾವರ್ಕರ್ನ ಎಲ್ಲರೂ ಪ್ರೀತಿಯಿಂದ ತಾತ್ಯ ಅಂತ ಕರೀತಿದ್ರು. ಸಾವರ್ಕರ್ನ ತಾತ್ಯ ಅಂತ ಸಂಬೋಧಿಸಿ ಹೇಳ್ತಾರೆ, ತಾತ್ಯ, 1857 ಸಂಗ್ರಾಮದ ಕೃತಿಯಲ್ಲಿ ನೀನೇ ಬರೆದಿದ್ಯಾ ತಾತ್ಯ ಟೋಪೆ ಬಗ್ಗೆ. ಏನು ಬರೆದಿರ್ತಾರೆ ಗೊತ್ತಾ ಸಾವರ್ಕರ್? ತಾತ್ಯ, ನೀನು ಈ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು ಕಣ. ಜಗತ್ತಿನ ಯಾವ ಮೂಲೆಯಲ್ಲಿ ಹುಟ್ಟಿದ್ರು ಜನ ನಿನ್ನಂಥ ವೀರನನ್ನ ಆನೆಯ ಮೇಲೆ ಅಂಬಾರಿರಿಟ್ಟು ಮೆರವಣಿಗೆ ಮಾಡ್ಕೊಂಡು ತಿರುಗಾಡಿಸ್ತಾ ಇದ್ರು. ಈ ದೇಶದ ಜನಕ್ಕೆ ನಿನ್ನ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ನಿನ್ನನ್ನು ಗೌರವಿಸೋದು ಗೊತ್ತಿಲ್ಲ ಅವ್ರಿಗೆ ಅಂತ ಬರೆದಿರುವಂಥ ಸಾಲನ್ನ ಉಲ್ಲೇಖ ಮಾಡಿ ಶಿವರಾಮ ಹೇಳ್ತಾರೆ, ಸಾವರ್ಕರ್ನು ತಾತ್ಯ ಅಂತಾನೆ ಕರೀತಿದ್ರು. ತಾತ್ಯ, ನೀನಿಲ್ಲಿ ಹುಟ್ಟಬಾರ್ದಾಗಿತ್ತು ಕಣ. ಈ ದೇಶ ಜನಕ್ಕೆ ನೀನು ಅಂದರೆ ಯಾರು ಅಂತ ಗೊತ್ತಿಲ್ಲ. ಈ ದೇಶ ಜನ ಅಲ್ಲದೆ ಜಗತ್ತಿನ ಬೇರೆ ಯಾವ ದೇಶದ ಜನ ಆಗಿದ್ರು ಅಂಬಾರಿ ಮೇಲಿಟ್ಟು ಮೆರವಣಿಗೆ ಮಾಡ್ತಿದ್ರು. ಈ ದೇಶದ ಜನ ನಿನಗೆ ಈ ಥರ ಮಾಡ್ತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೇಳಿದಾಗಲೆಲ್ಲ ಸಂಕಟ ಅನ್ಸುತ್ತೆ. ಯಾಕೆ ಗೊತ್ತೇನು ಮಿತ್ರರೇ? 1857 ಸ್ವಾತಂತ್ರ್ಯ ಸಂಗ್ರಾಮ ಇತ್ತಲ್ಲ, ಈ ದೇಶದ ಅತಿ ಶ್ರೇಷ್ಠವಾಗಿರುವಂಥ ಕಾಲಘಟ್ಟ ಅಂತ ನಾನು ಭಾವಿಸ್ತೀನಿ. ಯಾಕೆ ಶ್ರೇಷ್ಠವಾಗಿರುವಂಥ ಕಾಲಘಟ್ಟ ಅಂತಂದ್ರೆ, ಬ್ರಿಟಿಷರ ನರೇಟಿವ್ನ ಹೆಚ್ಚು ಕಡಿಮೆ ಅರ್ಥ ಮಾಡ್ಕೊಂಡಿದ್ದವರು ಆ ಸಂದರ್ಭದಲ್ಲಿ. ಬ್ರಿಟಿಷರದು ನರೇಟಿವ್ ವಾರ್ ನಿಮ್ಗೆ ಗೊತ್ತಿರಲಿ. ಭಾರತ ಪ್ರತಿ ಬಾರಿ ಹೊಸಬರನ್ನ ಎದುರಿಸಿದೆಯಲ್ಲ, ಅದೆಲ್ಲ ಹೊಸತನದಲ್ಲೇ ಎದುರಿಸಿರುವಂಥದ್ದು. ಮುಸಲ್ಮಾನರು ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಆ ಪರಿಯ ಬರ್ಬರತೆಯನ್ನ ಭಾರತ ಎಂದೂ ಕಂಡೇ ಇರಲಿಲ್ಲ. ಅದನ್ನು ಎದುರಿಸೋದು ಹೇಗೆ ಅಂತಾನೆ ಗೊತ್ತಾಗ್ಲಿಲ್ಲ ನಮಗೆ. ಬ್ರಿಟಿಷರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬಂದರು, ಅದನ್ನು ಎದುರಿಸೋದಕ್ಕೆ ಹೆಣಗಾಡಿದ್ವಿ. ಆದರೆ ಆನಂತರದ ದಿನಗಳಲ್ಲಿ ಅವರು ನರೇಟಿವ್ ವಾರ್ ಕ್ರಿಯೇಟ್ ಮಾಡಿದ್ದಿದೆಯಲ್ಲ, ಇವತ್ತಿಗೂ ಫೈಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಡಿಸ್ಪಾಲಿಯೇಷನ್ ಅಂಡ್ ಡಿಫೇಮಿಂಗ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕವನ್ನ ಧರ್ಮಪಾಲ್ಜಿ ಬರೆದಿದ್ದಾರೆ, ಬಹಳ ಸುಂದರವಾಗಿರುವಂಥ ಕೃತಿ. 1830 ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಎಲ್ಲ ಎಂಪಿಗಳು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಲಂಡನ್ನಲ್ಲಿ, ಭಾರತವನ್ನ ಕ್ರಿಶ್ಚಿಯನೈಸ್ ಮಾಡಬೇಕು ಅಂತ. ಇದರ ಲೀಡ್ ಯಾರ್ದು ಅಂತಂದ್ರೆ ವಿಲಿಯಂ ವಿಲ್ಬರ್ ಫೋರ್ಸ್.
ವಿಲಿಯಂ ವಿಲ್ಬರ್ ಫೋರ್ಸ್ ಅನ್ನ ಅವರು ಫಾದರ್ ಆಫ್ ಕ್ರಿಶ್ಚಿಯಾನಿಟಿ ಅಥವಾ ಫಾದರ್ ಆಫ್ ಅವರು ತಮ್ಮ ಇದರಲ್ಲಿ ಫಾದರ್ ಆಫ್ ವಿಕ್ಟೋರಿಯನ್ಸ್ ಅಂತ ಕರೀತಾರೆ. ವಿಲಿಯಂ ವಿಲ್ಬರ್ ಫೋರ್ಸ್ ಏನ್ ಮಾಡ್ತಾನೆ, ಎಲ್ಲ ಎಂಪಿಗಳಿಗೂ ಪತ್ರ ಬರೆದು ನಾಳೆ ಚರ್ಚೆ ನಡೆಯುತ್ತೆ, ಚರ್ಚೆಯಲ್ಲಿ ಕೆಲವು ಎಂಪಿಗಳು ವಿರೋಧ ಮಾಡುವ ಸಾಧ್ಯತೆ ಇದೆ, ಅವರನ್ನು ಮೆಟ್ಟಿ ನಿಂತು ನೀವು ಭಾರತದಲ್ಲಿ ಕ್ರಿಶ್ಚಿಯಾನಿಟಿ ಆಗಬೇಕು ಅನ್ನೋ ವಾದವನ್ನು ಸಮರ್ಥಿಸಿಕೊಳ್ಬೇಕು ಅಂತ ಪತ್ರ ಬರೆದ ನಂತರ ಏನು ಹೇಳ್ತಾರೆ ಗೊತ್ತಾ? ನರೇಟಿವ್ ವಾರ್ ಹೆಂಗಿರುತ್ತೆ ನೋಡಿ. ಭಾರತವನ್ನು ನೋಡದ, ಭಾರತದ ಬಗ್ಗೆ ಏನೂ ಅಧ್ಯಯನ ಇಲ್ಲದ ಅನೇಕ ಮಂದಿ ಭಾರತದ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ರಾಬರ್ಟ್ ಓಲ್ಮೆ ಅಂತ ಒಬ್ಬ MP ಅವನು ಹೇಳ್ತಾನೆ, ಹಿಂದೂಗಳು ಮೋಸಗಾರರು, ಹಿಂದೂಗಳು ದಗಾಕೋರರು. ಇಂಥ ವಾಕ್ಯಗಳನ್ನೇ ಈ ಕೆಲವು MLAಗಳು ತಗೊಂಡು, ಕೆಲವು ಇಂದಿನ MLAಗಳು ತೆಗೆದುಕೊಂಡು ಹೇಳಿದ್ರಲ್ಲ, ಹಿಂದೂ ಅಂತಂದರೆ ಅಶ್ಲೀಲ ಅನ್ನೋದು ಅರ್ಥ. ಇವೆಲ್ಲ ಇಲ್ಲಿಂದ ಬರೋದು, ಇವ್ರಿಗೆ ಹೇಳಿರೋ ಮಾತುಗಳ ಔಟ್ಪುಟ್ ಅದು. ಹಾಲ್ವೆಲ್ ಅನ್ನೋಂಥ ಒಬ್ಬ MP ಹೇಳ್ತಾನೆ, ಪ್ರಾಮಾಣಿಕತೆ ಮತ್ತು ವಿಶ್ವಾಸ ಯಾರಿಗೆ ಗೊತ್ತಿಲ್ವೋ ಅವರನ್ನು ಹಿಂದೂಗಳು ಅಂತ ಕರಿಬೋದು ಅಂತ. ಕ್ಲೈವ್ ಹೇಳ್ತಾನೆ, ಆಡಿದ ಮಾತಿಗೆ ಬದ್ಧತೆ ಇಲ್ಲದ ಜನರನ್ನ ಹಿಂದೂಗಳು ಅಂತ ಕರಿಬೋದು, ಏನೂ ಗೊತ್ತಿಲ್ಲ ಇವರಿಗೆ. ಮಾತಿಗೋಸ್ಕರ ಪ್ರಾಣ ಕೊಡುವಂತ ಜನ ಭಾರತದಲ್ಲಿ ಹೆಂಗಿದ್ರು ಎನ್ನುವ ಪರಿಕಲ್ಪನೆಯೂ ಇರಲಿಲ್ಲ. ಶೋರ್ ಅನ್ನುವಂಥ ಒಬ್ಬ MP ಹೇಳ್ತಾನೆ, ಸುಳ್ಳು, ಕಳ್ಳತನ, ಲೂಟಿ, ದಂಗೆ ಇವುಗಳನ್ನು ಮಾಡಿದರೆ ಬಹಿಷ್ಕಾರ ಹಾಕಬೇಕು ಎನ್ನುವಂಥ ಪರಿಕಲ್ಪನೆಯೇ ಇಲ್ಲ ಅವರಿಗೆ. ಇದು ದೊಡ್ಡ ಕ್ರೈಮೇ ಅಲ್ಲ ಅವ್ರ ಪಾಲಿಗೆ, ಹಿಂದೂಗಳ ಪಾಲಿಗೆ ಅಂತಾನೆ. ಕೊನೆಗೆ ವಿಲ್ಬರ್ ಫೋರ್ಸ್ ಹೇಳ್ತಾನೆ, ವಿಲಿಯಂ ವಿಲ್ಬರ್ ಫೋರ್ಸ್ ಸ್ವತಃ ನಿಂತ್ಕೊಂಡು ಹೇಳ್ತಾನೆ, ನಾಶ ಹೊಂದಿದ ತಳಮಟ್ಟದ ಜನಾಂಗ ಅಂತ ಯಾವುದಾದ್ರೂ ಇದ್ರೆ ಅದು ಹಿಂದೂ ಜನಾಂಗ. ಅವರ ಮೂರ್ಖತನದಿಂದಲೇ ಅವರು ಅಪಾರವಾದ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿ ವರ್ಷ ಅವನು ಲೆಕ್ಕಾಚಾರ ಕೊಡ್ತಾನೆ, ಸತಿ ಪದ್ಧತಿಗೆ 15,000 ಜನ ತೀರ್ಕೊಳ್ತಾರೆ. ಜಗನ್ನಾಥನ ರಥದ ಚಕ್ರದ ಕೆಳಗೆ 1,00,000 ಜನ ತಮ್ಮ ತಲೆಯನ್ನು ಕೊಟ್ಟು ಸಾಯ್ತಾರೆ ಅಂತ. ಅಲ್ಲಿವರೆಗೂ ಜಗನ್ನಾಥನ ರಥದ ಚಕ್ರದ ಕೆಳಗೆ ತಲೆ ಕೊಟ್ಟು ಸಾಯುವಂಥ ಪ್ರಕ್ರಿಯೆ ಇತ್ತು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಸತಿ ಪದ್ಧತಿಗೆ 800 ಜನ ತೀರ್ಕೊಳ್ಳಬಹುದು ಅನ್ನುವಂಥ ಕಲ್ಪನೆ 15,000ಕ್ಕೆ ಏರಿಸ್ತಾನೆ. ಅಂದರೆ ಭಾರತ ಅನಾಗರಿಕ ರಾಷ್ಟ್ರ ಅಂತ. ಆದರೆ ನಂಗೆ ಭಾಳ ಸಂತೋಷ ಏನು ಅಂತಂದರೆ, ಹೆನ್ರಿ ಮಾಂಟೆಗೊಮರಿ ಥರದವ್ರು ಎದ್ದು ನಿಂತುಕೊಂಡು ಹೇಳ್ತಾರೆ, ನಿಮ್ಮಲ್ಲಿ ಯಾವ್ಯಾವ MPಗಳು ಮಾತನಾಡಿದ್ದೀರೋ ನಿಮ್ಮಲ್ಲಿ ಅನೇಕರಿಗೆ ಭಾರತ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಭಾರತ ಎಂಥ ಅಪರೂಪದ ರಾಷ್ಟ್ರ ಅಂತಂದರೆ ಹೇಳ್ತಾನೆ, ಲಂಡನ್ನಲ್ಲಿ ಎಷ್ಟು ದರೋಡೆಕೋರರು, ದಂಗೆಕೋರನ್ನು ನೀವು ನೋಡ್ತೀರೋ, ಇಡೀ ದಕ್ಷಿಣ ಭಾರತದಲ್ಲಿ ಅದರ 500ರಿಂದ 150 ಪಟ್ಟು ಕಡಿಮೆ ಜನ ಇದ್ದಾರೆ ಅಂತ. ಎಷ್ಟು ಲೂಸ್ ವುಮೆನ್ಗಳನ್ನ ನೀವು ದಕ್ಷಿಣ ಭಾರತದಲ್ಲಿ ನೋಡ್ತೀರೋ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಲೂಸ್ ವುಮೆನ್ಗಳು ನಿಮಗೆ ಲಂಡನ್ ಒಂದರಲ್ಲೇ ಕಾಣ್ತಾರೆ. ನೀವು ಭಾರತದ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ಲ ಅಂತ ಮಾಂಟೆಗೊಮೆರಿ ಹೇಳ್ತಾನೆ. ಮಿತ್ರ, ಎಂತ ಅದ್ಭುತವಾದ ಮಾತುಗಳನ್ನು ಮೂರೇ ಹೇಳ್ತಾರೆ ಅಂತಂದ್ರೆ, ಪಾವಿತ್ರ್ಯ ಮತ್ತು ಬುದ್ಧಿವಂತಿಕೆಗೆ ಹಿಂದೂಗಳಿಗೆ ಎದುರಾಗಿರುವಂತ ಮತ್ತೊಬ್ಬ ವ್ಯಕ್ತಿಯನ್ನ ಹುಡುಕೋದು ಕಷ್ಟ, ಅಷ್ಟು ಅದ್ಭುತವಾಗಿರುವಂತ ಪಾವಿತ್ರ್ಯ ಅವನದ್ದು ಅಂತ ಮೂರೇ ಹೇಳ್ತಾರೆ. ಲಶಿಂಗ್ಟನ್ ಹೇಳ್ತಾರೆ, ಬಹಳ ಚೆನ್ನಾಗಿರುವಂತ ಮಾತಿದು. ಮುಂದೆ ಮೆಕಾಲೆ ಕೂಡ ಈ ತರದ ಅನೇಕ ಮಾತುಗಳನ್ನು ಹೇಳ್ತಾನೆ. ಮೆಕಾಲೆಯ ಒಂದು ಮಾತಿದೆ, ಏನ್ ಹೇಳ್ತಾನೆ ಅಂತಂದ್ರೆ, ಭಾರತದ ಅಷ್ಟೂ ಸಾಹಿತ್ಯವನ್ನ ನೀವು ಕ್ರೋಢೀಕರಿಸಿದ್ರೆ, ಅಷ್ಟೂ ಸಾಹಿತ್ಯ ವೇದಗಳಿಂದ ಹಿಡಿದು ನಾವು ಕೊನೆಯವಾಗಿ ಇವತ್ತಿನವರೆಗೂ ಸೃಷ್ಟಿಯಾಗುವಂಥ ಎಲ್ಲ ಸಾಹಿತ್ಯವನ್ನ ಒಂದು ಕಡೆ ರಾಶಿ ಹಾಕಿದರೆ ಇಂಗ್ಲೆಂಡಿನ ಒಂದು ಶೆಲ್ಫ್ ಸಾಹಿತ್ಯಕ್ಕೆ ಸಮನಾಗಲ್ಲ ಅಂತ ಹೇಳ್ತಾನೆ. ಆದರೆ ಲಶಿಂಗ್ಟನ್ ಹೇಳ್ತಾನೆ, ಸಾಹಿತ್ಯ ಭಾರತೀಯರದ್ದು ಹೆಂಗಿದೆ ಅಂತಂದರೆ, ಪ್ರತಿ ಪ್ಯಾರಾಗ್ರಾಫಿನ ಕೊನೆಯ ಸಾಲು ಒಂದು ಮೌಲ್ಯ ಇಲ್ಲದೆ ಮುಗಿಯೋದಿಲ್ಲ. ಇಂಥ ಅದ್ಭುತವಾದ ಸಾಹಿತ್ಯವನ್ನು ಜಗತ್ತಿನಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ಅಂತಾನೆ. ಎಲ್ಲ MPಗಳಾಡುವಂಥ ಮಾತು. ಆದರೆ ದುರಂತ, ವೋಟಿಂಗ್ ಆಗುತ್ತೆ, 89 ಜನ ಕ್ರಿಶ್ಚಿಯಾನಿಟಿ ಆಗಬೇಕು ಅಂತ, 36 ಜನ ಬೇಡ ಅಂತ ಹೇಳ್ತಾರೆ. ಹೀಗಾಗಿ ಭಾರತ ಕ್ರಿಶ್ಚಿಯಾನಿಟಿಗೆ ತಯಾರುಗೊಳ್ಳುತ್ತೆ, ಅಧಿಕೃತವಾಗಿ ತಯಾರು ಮಾಡ್ಕೊಂಡು ಬರ್ತಾರೆ. ಇವೆಲ್ಲವೂ 1857ರ ಸಂಗ್ರಾಮಕ್ಕಿಂತ ಮುಂಚಿನ ಭೂಮಿಕೆ. 1857ರ ಸಂಗ್ರಾಮದಲ್ಲಿ ಯಾವಾಗ ಭಾರತೀಯರು ಇದನ್ನು ಅರ್ಥ ಮಾಡಿಕೊಂಡರೋ ಅವ್ರಿಗೆ ಗೊತ್ತಾಯಿತು, ನಮ್ಮನ್ನು ಒಡೆಯುವಂಥ ಪ್ರಯತ್ನ ಮಾಡಲಾಗ್ತಿದೆ ಅಂತ. ನಾನು ಯಾಕೆ ಇದನ್ನು ಗಂಭೀರವಾಗಿ ಹೇಳ್ತಿದ್ದೀನಿ ಅಂತಂದರೆ, ಮಿತ್ರೆ, ಅವತ್ತಿನ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ಬಹಳ ಡಿಫರೆನ್ಸ್ ಇಲ್ಲ ಅಂತ. ರಾಜನಿಗೂ ಮತ್ತು ಜಮೀನ್ದಾರನ ನಡುವೆಯೂ ಬೆಂಕಿ ಹಚ್ಚಿದರು, ಹಿಂದೂಗಳು ಮತ್ತು ಮುಸಲ್ಮಾನರ ನಡುವೆ ಬೆಂಕಿ ಹಚ್ಚಿದರು, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅನ್ನೋದಕ್ಕೆ ಬೆಂಕಿ ಹಚ್ಚಿದರು. ತಮಿಳರು, ತಮಿಳ್ ಭಾಷೆ ಅದು ಸಂಸ್ಕೃತಕ್ಕಿಂತಲೂ ಶ್ರೇಷ್ಠವಾದ್ದು ಮತ್ತು ಪುರಾತನವಾದ್ದು ಅನ್ನುವಂಥ ಒಂದು ಬೆಂಕಿ ಕಡ್ಡಿಗೀರುವಂಥ ಪ್ರಯತ್ನವನ್ನು ಮಾಡಿದರು. ಆರ್ಯ ಮತ್ತು ದ್ರಾವಿಡ ಅನ್ನುವಂಥ ಒಂದು ವಿಭಜನೆಯನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡಿದರು. ಉದ್ದಕ್ಕೂ ಅವ್ರು ಯಾವ್ಯಾವ ಬೆಂಕಿ ಕಡ್ಡಿ ಗೀರಿದ್ರೋ ಇವತ್ತಿಗೂ ಆ ಕಡ್ಡಿಗಳು ಧಗಧಗನೆ ಉರಿತಾನೆ ಇವೆ. ಅವರೆಲ್ಲರೂ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರು ಅಂತ ಗೊತ್ತಿದ್ದ ನಂತರವೂ ಕೂಡ
ಇವತ್ತಿಗೂ ದ್ರಾವಿಡವಾದ ಬಹಳ ಜೋರಾಗಿ ನಡೆಯುತ್ತೆ. ಅದು ಸುಳ್ಳು ಅಂತ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಹೇಳಿಯಾಗಿದೆ. ಇವತ್ತಿಗೂ ನಾವು ಮಾತ್ರ ಆರಾಧಿಸಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದೀವಿ ಅಂತಂದರೆ ಬ್ರಿಟಿಷರು ಎಂಥ ಬೀಜ ಬಿತ್ತಿಟ್ಟು ಹೋದರು ಅಂತ ಲೆಕ್ಕ ಹಾಕ್ಕೊಳ್ಳಿ. ಆದರೆ ಅವತ್ತಿನ ಭಾರತೀಯ ಸ್ಥಿತಿ ಹೆಂಗಿತ್ತು ಅಂತಂದರೆ, ಭಾರತೀಯರದ್ದು ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ತಮ್ಮ ನಡುವೆ ಇರುವಂಥ ಎಲ್ಲ ಭೇದಗಳನ್ನು ಪಕ್ಕಕ್ಕಿಟ್ಟು ಬ್ರಿಟಿಷರನ್ನು ಓಡಿಸೋದು ಒಂದನ್ನೇ ಗುರಿಯಾಗಿಟ್ಕೊಂಡು ಎಲ್ಲರೂ ಏಕಕಾಲಕ್ಕೆ ಸಿಡಿದೆದ್ದರಲ್ಲ 1857ರ ಸಂಗ್ರಾಮ. ಅದರ ದುರಂತ ಏನಾಯಿತು ಗೊತ್ತೇನು? ಆ ಸಂಗ್ರಾಮದಲ್ಲೂ ಕೂಡ ಬ್ರಿಟಿಷರ ಕೈ ಮೇಲಾಗಿ ಇನ್ನು ಭಾರತೀಯರನ್ನು ಅವರು ಮಟ್ಟ ಹಾಕಿ ನಿಂತ ಮೇಲೆ ಭಾರತೀಯರಿಗೆ ಅನ್ನಿಸ್ತು ಬ್ರಿಟಿಷರು ಅನ್ಕಾಂಕರಬಲ್ ಫೋರ್ಸ್, ಅವರನ್ನು ಎದುರಿಸೋದು ಬಹಳ ಕಷ್ಟ ಅಂತ. ಈ ಮೈಂಡ್ ಸೆಟ್ಟಿಗೆ ಹೋಗಿತ್ತಲ್ಲ, ಇದರಿಂದ ಆಚೆ ಕರ್ಕೊಂಡು ಬರುವಂಥ ಅಗತ್ಯ ಇತ್ತು. ಕೆಲವರು ಮಾಡಿದರು. ದಾದಾಬಾಯಿ ನವರೋಜಿ ಅವರದ್ದು ನಾವೆಲ್ಲರೂ ಓದಲೇಬೇಕಾಗಿರುವಂಥ ಅಪರೂಪದ ಸಾಹಿತ್ಯ ಅದು. ಅವರು ಡ್ರೈನ್ ಥಿಯರಿನ ತಗೊಂಡು ಬಂದರು. ಹೇಗೆ ಭಾರತದಿಂದ ವೆಲ್ತನ್ನು ಬ್ರಿಟಿಷರು ಎಳ್ಕೊಂಡು ಹೋಗ್ತಿದ್ದಾರೆ, ಕಸ್ಕೊಂಡು ಹೋಗ್ತಾ ಇದ್ದಾರೆ, ಅದರ ಕಾರಣಕ್ಕೋಸ್ಕರ ಭಾರತ ಬಡವಾಗಿದೆ ಹೊರತು ಸ್ವತಃ ಭಾರತ ಬಡ ಅಲ್ಲ ಅನ್ನೋದನ್ನ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ದಾದಾಬಾಯಿ ನವರೋಜಿ ಹೇಳಲಿಕ್ಕೆ ಶುರು ಮಾಡಿದರು. ಬಾಲಗಂಗಾಧರ್ ತಿಲಕರ ಮಾತುಗಳು ಹೆಂಗಿದ್ವು ಗೊತ್ತೇನು? ಬಾಲಗಂಗಾಧರ್ ತಿಲಕರು ಕೇಳ್ತಿದ್ರು ಕೂತ ಜನರಿಗೆಲ್ಲ, ಶಿವಾಜಿ ಮಾಡಿ ತಪ್ಪಂತೀರೇನು? ಪೂನಾದಲ್ಲಿ ಅವ್ರು ಕೇಳ್ತಿದ್ದ ಮಾತು, ಶಿವಾಜಿ ಮಾಡಿ ತಪ್ಪು ಅಂತೀರೇನು? ಶಿವಾಜಿಯನ್ನ ಆರಾಧಿಸುವ ಜನ ಪೂನಾದಲ್ಲಿ ಶಿವಾಜಿ ಮಾಡಿ ತಪ್ಪು ಅಂತ ಹೆಂಗೆ ಯೋಚನೆ ಮಾಡ್ತಾರೆ? ಆದರೆ ಅವ್ರು ಹೇಳ್ತಾರೆ ಶಿವಾಜಿ ಮಾಡಿ ತಪ್ಪಲ್ಲ. ಯಾಕೆ ಅಂತಂದ್ರೆ ಅಗತ್ಯ ಬಿದ್ದರೆ ಶಸ್ತ್ರವನ್ನು ಎತ್ಕೊಳ್ಬೇಕು ಅಂತ ಕೃಷ್ಣನೇ ಹೇಳಿರೋದ್ರಿಂದ ಶಿವಾಜಿ ಮಾಡಿದ್ದನ್ನು ತಪ್ಪು ಅಂತ ಭಾರತೀಯರು ಗಣಿಸಲ್ಲ. ಹೀಗಾಗಿ ಅಗತ್ಯ ಬಿದ್ದರೆ ನೀವು ಯಾವ ಕೆಲಸ ಮಾಡಬೇಕೋ ಮಾಡಿ, ಯಾಕೆ ಅಂತಂದ್ರೆ ಗೀತೆಯ ಅಭಯ ಇದೆ ಅದಕ್ಕೆ ಅಂತ ಡೈರೆಕ್ಟಾಗಿ ಹೇಳ್ತಿರ್ಲಿಲ್ಲ, ಇಂಡೈರೆಕ್ಟಾಗಿ ಕೊಡಬೇಕಾಗಿರುವಂಥ ಸಂಗತಿಯನ್ನು ಕೊಡ್ತಿದ್ರು. ಇವರೆಲ್ಲರೂ ಇಂಡೈರೆಕ್ಟಾಗಿ ಮಾಡ್ತಿದ್ರು. ಆದರೆ 1857ರ ನಂತರ ಮುನ್ನುಗ್ಗಿ ಒಂದು ಮಹತ್ ಸಾಹಸಕ್ಕೆ ಇಡೀ ದೇಶವನ್ನು ಒಗ್ಗೂಡಿಸಬಲ್ಲಂಥ ಒಂದು ಯಾವುದಾದ್ರೂ ಒಂದು ಅಪರೂಪದ ಶಕ್ತಿ ಬೇಕಿತ್ತಲ್ಲ ಮಿತ್ರರೆ, ಭಗವಂತ ಅದನ್ನು ಸಾವರ್ಕರ್ ರೂಪದಲ್ಲಿ ಕೊಟ್ಟ ಅಂತ ನಾನು ಭಾವಿಸ್ತೀನಿ. ಸಾವರ್ಕರ್ ಏನು ಅಂತ ಹೇಳೋಕ್ಕಿಂತ ಏನಲ್ಲ ಅಂತ ಕೇಳಬೇಕು ಅಂತ. ಸಾವರ್ಕರ್ ಒಬ್ಬ ಬರಹಗಾರ, ಅದ್ಭುತವಾದ ಬರಹಗಾರ. ಅವರ ಬರಹಗಳ ಪ್ರಭಾವ ಹೆಂಗಿತ್ತು ಅಂತಂದ್ರೆ, ಅವರು ಬರೆದ ಪುಸ್ತಕಗಳನ್ನ ಕದ್ದು ಮುಚ್ಚಿ ಮಾರಾಟ ಮಾಡಿ ಕ್ರಾಂತಿಕಾರಿಗಳು ಆ ದುಡ್ಡಿನಿಂದ ತಮ್ಮ ಕ್ರಾಂತಿ ಕಾರ್ಯವನ್ನ ನಡೆಸ್ತಾ ಇದ್ರು. 1857ರ ಕೃತಿ ಸಾವರ್ಕರ್ ಏನಾದರೂ ಬರಿದೇ ಹೋಗಿದ್ದಿದ್ರೆ ಇವತ್ತಿಗೂ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅದನ್ನ ಸಿಪಾಯಿ ದಂಗೆ ಅಂತಾನೆ ಓದ್ತಿದ್ವಿ. ಸಾವರ್ಕರ್ ಅದಕ್ಕೊಂದು ಹೊಸ ರಂಗು ಕೊಟ್ಟು ಇದು ಸಿಪಾಯಿ ದಂಗೆ ಅಲ್ಲ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದ್ರಲ್ಲ, ಆ ಪುಸ್ತಕ ಎಷ್ಟು ಬಾರಿ ಮರು ಮುದ್ರಣ ಕಳ್ತು. ಅದರ 4ನೇ ಮುದ್ರಣವನ್ನ ಬ್ರಿಟಿಷರು ಬ್ಯಾನ್ ಮಾಡಿದ್ದಾಗಿಯೂ 4ನೇ ಮುದ್ರಣವನ್ನ ಮಾಡಿದ್ಯಾರು ಗೊತ್ತಾ? ಸ್ವತಃ ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರು ಓದ್ಲಿ ಅಂತ ಅದರ 4ನೇ ಮುದ್ರಣವನ್ನ ಮಾಡಿಸಿದ್ರು. ಇದು ಸಾವರ್ಕರ್ ಬರಹದ ತಾಕತ್ತು ಅಂತ. ಸಾವರ್ಕರ್ ಮಾತಿನ ತಾಕತ್ತು ಹೇಗಿತ್ತು ಅಂತಂದ್ರೆ, ಅವರ ಬರಿಯ ಮಾತಿಗೆ, ಅವರ ಮಾತಿನ ಪ್ರೇರಣೆಯಿಂದಾಗಿ ಮದನ್ ಲಾಲ್ ಧಿಂಗ್ರಾ ತರದ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಕರ್ಜನ್ ವೈಲಿ ಎನ್ನುವಂಥ ಬ್ರಿಟಿಷ್ ಅಧಿಕಾರಿಯನ್ನ ಲಂಡನ್ನಲ್ಲಿ ಹತ್ಯೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಇದು ಸಾವರ್ಕರ್ ಮಾತಿನ ಶಕ್ತಿ. ಸಾವರ್ಕರ್ ಎಂಥ ಸಂಘಟನಾಕಾರರು ಅಂತಂದ್ರೆ, ಅವರು ಲಂಡನ್ನಲ್ಲಿ ಬ್ರಿಟಿಷರ ಗುಹೆಗೆ ನುಗ್ಗಿ ಅವರ ವಿರುದ್ಧ ಒಂದು ಸಂಘಟನೆಯನ್ನು ಕಟ್ಟಿ ಬ್ರಿಟಿಷರು ಬಾಲ ಮುದುರಿಕೊಳ್ಳುವಂತೆ ಮಾಡುವಂತ ಪ್ರಯತ್ನ ಮಾಡಿದ್ರಲ್ಲ, ಅದು ಸಾವರ್ಕರ್ ಸಂಘಟನೆಗೆ ಸಾಕ್ಷಿ. ಸಾವರ್ಕರ್ ಭಾಷಾಶಾಸ್ತ್ರಜ್ಞ. ಮರಾಠಿ ಸಾಹಿತ್ಯಕ್ಕೆ ಏನು ಬದಲಾವಣೆ ತರಬೇಕು ಎನ್ನುವಂಥದ್ರ ಕುರಿತಂತೆ ಚಿಂತನೆ ಮಾಡಬಲ್ಲಂತ ವ್ಯಕ್ತಿ. ಸಾವರ್ಕರ್ ಧಾರ್ಮಿಕ ಚಿಂತನೆಯಲ್ಲಿ ಮುಂದಾಳತ್ವ ವಹಿಸಿದವರು. ಸಾವರ್ಕರ್ ಇತಿಹಾಸಜ್ಞ. ಸಾವರ್ಕರ್ ಏನಲ್ಲ ಅಂತ ಕೇಳಬೇಕು ಅಂದ್ರೆ ಯಾರಾದರೂ ಕಾಂಗ್ರೆಸ್ಸಿಗರನ್ನ ಕೇಳಬೇಕು. ಸಾವರ್ಕರ್ ಕುರಿತಂತೆ ಇರೋದು ಒಂದೇ ಒಂದು ಆರೋಪ ಇವರೆಲ್ಲರಿಗೂ, ಸಾವರ್ಕರ್ ಕ್ಷಮಾಪಣಾ ಪತ್ರ ಬರೆದ್ರು ಅಂತ. ಮಿತ್ರ, ತುಂಬ ಬಾರಿ ಉತ್ತರ ಕೊಡ್ಲಿಕ್ಕೆ ಹೋಗೋದು ತಪ್ಪು ಅಂತ ನನಗನ್ಸುತ್ತೆ. ಯಾಕೆಂದರೆ ಅರ್ಥವಾಗದ ಅಯೋಗ್ಯರಿಗೆ ನೀವು ತುಂಬ ಅರ್ಥ ಮಾಡಿಸ್ಲಿಕ್ಕೆ ಹೋದರೆ ನಿಮ್ಮ ಕಂಠ ಶೋಷಣೆ ಆಗುತ್ತೆ ಹೊರತು ಅರ್ಥ ಮಾಡ್ಕೊಳ್ಬಾರ್ದು ಅಂತ ಡಿಸೈಡ್ ಮಾಡದೇ ಇರೋನು ಯಾವತ್ತೂ ಪ್ರಯತ್ನ ಪಡಲ್ಲ ಅಂತ. ಆದರೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ಸಾವರ್ಕರ್ ಬರೆದಿದ್ದು ಕ್ಷಮಾಪಣಾ ಪತ್ರವಾ? ಅದೊಂದು ಅಧಿಕಾರ ರೀ. ಯಾವತ್ತಾದರೂ ಕೋರ್ಟ್ನಲ್ಲಿ ನಿಂತ್ಕೊಂಡು ನನ್ನ ಪರವಾಗಿ ನಾನು ವಾದ ಮಾಡ್ಕೊಳ್ತೀನಿ ಅಂತ ಯಾವುದಾದ್ರೂ ಒಬ್ಬ ಕ್ಲೈಂಟ್ ಹೇಳಿದರೆ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹೇಳಿದರೆ, ನನ್ನ ಪರವಾಗಿ ವಾದ ಮಾಡ್ಲಿಕ್ಕೆ ಯಾರೂ ಇಲ್ಲ ಸರ್, ನಾನೇ ವಾದ ಮಾಡ್ಕೊಳ್ತೀನಿ, ನಾನು ಏನೂ ತಪ್ಪು ಮಾಡಲಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿದರೆ ಕ್ಷಮಾಪಣೆ ಏನದು? ಸಾವರ್ಕರ್ ಕುರಿತಂತೆ ಮಾತಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನೂ ಕೂಡ ಒಂದ್ಸಲ ತಮ್ಮ ನಾಯಕರುಗಳ ಹಿಸ್ಟ್ರಿಯನ್ನು ನೋಡಬೇಕು. ಅವರೆಲ್ಲ ಎಲ್ಲೆಲ್ಲಿದ್ರು, ಯಾವ್ಯಾವ ಜೈಲಿನಲ್ಲಿದ್ದರು ಅಂತ.
ನಾನು ಪಟೇಲರ ಕುರಿತಂತೆ ಓದಿದ್ದೀನಿ, ನಂಗೆ ಪಟೇಲರ ಕುರಿತಂತೆ ಅಪಾರವಾದ ಗೌರವ ಇದೆ. ಆದರೆ ಪಟೇಲರ ಜೀವನವನ್ನು ಓದುವಾಗ ಅದರಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿ ಬರುತ್ತೆ. ರಾಜಮೋಹನ್ ಗಾಂಧಿ ಬರೆದಿರುವಂಥ ಪಟೇಲ್ ಅನ್ನುವಂಥ ಕೃತಿ, ಅದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಪಟೇಲರು, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಈ ಥರ ಎಲ್ಲ ಪ್ರಮುಖ ನಾಯಕರು ಜೈಲಿನಲ್ಲಿದ್ದಾಗ ಪಟೇಲರು ಸಂಜೆ ಆದರೆ ಎಲ್ಲರೂ ಜೊತೆಯಲ್ಲಿ ಸೇರ್ಕೊಂಡು ಆಟ ಆಡ್ತಾ ಇದ್ರು. ಅವರಿಗೆ ಬೋರ್ ಆದರೆ ಅವರು ಗಾರ್ಡನಿಂಗ್ ಮಾಡಲಿಕ್ಕೆ ಅಂತ ಬರ್ತಿದ್ರು. ಗಾರ್ಡನಿಂಗ್ ಮಾಡಲಿಕ್ಕೆ ಅವರಿಗೆ ಊಟ ತಿಂಡಿ ಹೊರಗಡೆಯಿಂದ ತಂದುಕೊಡ್ಲಿಕ್ಕೆ ಮುಕ್ತವಾದ ಅವಕಾಶ ಇತ್ತು. ಅವರಿಗೆ ಗಾಳಿಯಲ್ಲಿ ಅಡ್ಡಾಡ್ಲಿಕ್ಕೆ, ತಿರುಗಾಡ್ಲಿಕ್ಕೆ ವ್ಯವಸ್ಥೆ ಇತ್ತು. ಕೆಲಸ ಅಂತೂ ಏನೂ ಇರಲಿಲ್ಲ. ಅವರಿಗೆ ಶೇವಿಂಗ್ ಮಾಡಲಿಕ್ಕೆ, ಕಟಿಂಗ್ ಮಾಡಲಿಕ್ಕೆ ಯಾರಾದರೂ ಬರ್ತಿದ್ರು. ಏನು ಅದ್ಭುತವಾಗಿರುವಂಥದ್ದು! ಜೈಲಿನಲ್ಲಿದ್ರು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸವಲತ್ತಿತ್ತು. ಸಾವರ್ಕರ್ಗೆ ಹೆಂಗಿತ್ತು? ಸಾವರ್ಕರ್ ಇದ್ದಂಥ ಜೈಲಿನ ಇಂಚಿಂಚು ಡೀಟೇಲ್ನ ತಮ್ಮ ಕೃತಿಯಲ್ಲಿ ಅವರು ಬರೀತಾರೆ. 13.5 ಅಡಿ ಉದ್ದ, ಸುಮಾರು 7.5 ಅಡಿ ಅಗಲ. ಯಾರ್ಯಾರು ಕಾಲಾಪಾನಿಗೆ ಹೋಗಿ ಬಂದಿರ್ತಾರೋ ಗೊತ್ತಾಗತ್ತೆ ಅವರಿಗೆ. 13.5 ಅಡಿ ಉದ್ದ, 7.5 ಅಡಿ ಅಗಲ, ಒಂದು 8-9 ಅಡಿ ಎತ್ತರ. 8 ಅಡಿ ಎತ್ತರಕ್ಕೆ ಒಂದು ಸಣ್ಣ ಕಿಟಕಿ, ಅಷ್ಟೇ ಒಂದು ಸೆಲ್, ಅಷ್ಟರಲ್ಲೇ ಇರಬೇಕು. ಇದ್ದಿದ್ರು ಸುಮ್ಮನೆ ಇರೋದಲ್ಲ, ಆರಾಮಾಗಿರ್ಬೇಕು, ಹೊರಗಡೆ ತಿರುಗಾಡ್ಕೊಂಡಿರೋದು ಅಂತಲ್ಲ. ಒಬ್ಬ ವ್ಯಕ್ತಿಗೆ ಒಂದು ಸೆಲ್, ಅದಕ್ಕೆ ಸೆಲ್ಯುಲಾರ್ ಜೈಲ್. ಅದು ಪಕ್ಕದಲ್ಲಿ ಯಾರಿದ್ದಾನೆ ಅಂತ ಗೊತ್ತಾಗಲ್ಲ. ಅವರ ಈ ಕಿಟಕಿಗೆ ಮತ್ತೊಬ್ಬನ ಇನ್ನೊಂದು ಕಿಟಕಿ, ಹೀಗಾಗಿ ಇನ್ನೊಂದು ಜೈಲಿನ ಕಿಟಕಿ ಕಾಣೋದ್ರಿಂದ ಯಾರಿದ್ದಾರೆ ಅಂತ ಗೊತ್ತಾಗೋ ಪ್ರಮೇಯವೇ ಇಲ್ಲ. ಸಾವರ್ಕರ್ರ ಅಣ್ಣ ಸಾವರ್ಕರ್ಗಿಂತ ಮುಂಚಿತವಾಗಿ ಜೈಲಿಗೆ ಹೋಗಿದ್ರು ಅಂಡಮಾನ್ನ ಕಾಲಾಪಾನಿಗೆ. ಸಾವರ್ಕರ್ನ ಭೇಟಿಯಾಗಲಿಕ್ಕೆ ಕನಿಷ್ಠ ಪಕ್ಷ 1-1.5 ವರ್ಷ ಹಿಡಿತು. ಜೈಲಿನಲ್ಲೇ ಇದ್ರು, ಒಂದೇ ಜೈಲಲ್ಲಿ ಅಣ್ಣ ತಮ್ಮ ಇಬ್ರು ಇದ್ರು, ಭೇಟಿಯಾಗ್ಲಿಕ್ಕಾಗಿರ್ಲಿಲ್ಲ. ಸಾವರ್ಕರ್ ಅಣ್ಣನಿಗೆ ನನ್ನ ತಮ್ಮ ಜೈಲಿಗೆ ಅಂಡಮಾನ್ನ ಕಾಲಾಪಾನಿಗೆ ಬಂದಿದ್ದಾನೆ ಅಂತ ಗೊತ್ತಾಗಿದ್ದೆ ಮೊದಲನೇ ಬಾರಿ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಂಧಿಸಿದಾಗ. ಆಮೇಲೆ ಏನಾಯ್ತು ಗೊತ್ತೇನು? ಸಾವರ್ಕರ್ ಅಣ್ಣ ಒಂದು ಪತ್ರ ಬರೆದು ಕಳಿಸ್ತಾರೆ ತಮ್ಮನಿಗೆ, ಕದ್ದು ಮುಚ್ಚಿ ಪತ್ರ ಕಳಿಸ್ತಾರೆ. ಪತ್ರದಲ್ಲಿ ಬರೀತಾರೆ, ತಾತ್ಯ ನೀನು ಅಲ್ಲೆಲ್ಲೋ ಇದ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ಯಾ ಅನ್ನೋಂಥ ಒಂದೇ ಒಂದು ಕನಸಿನಿಂದ ಇಲ್ಲಿ ನನ್ನ ಜೀವವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ನಲ್ಲೋ, ನೀನೂ ಬಂದುಬಿಟ್ರೆ ಇನ್ನು ಸ್ವಾತಂತ್ರ್ಯದ ಹೋರಾಟ ಮಾಡೋದು ಯಾರೋ? ಆ ಪತ್ರದ ಆ ವೇದನೆಯನ್ನು ಗಮನಿಸಿ ಅದಕ್ಕೆ ಸಾವರ್ಕರ್ ಉತ್ತರ ಏನಿರ್ಬೋದು ಮಿತ್ರರೆ? ನಾನು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ನನ್ನ ಮೇಲೆ ಪೂರ್ಣ ಭರವಸೆ ಇಟ್ಟಿರುವಂಥ ನನ್ನ ಅಣ್ಣ ಒಂದು ಪತ್ರ ಬರೆದು ಹೇಳ್ತಾನೆ, ನೀನೂ ಇಲ್ಲಿಗೆ ಬಂದ್ಬಿಟ್ಟಿಯೇನೋ, ನೀನು ಹೊರಗಡೆ ಇದೆಯಾ ಅಂತ ಈ ಎಲ್ಲ ಯಾತನೆಯನ್ನ ನನ್ನ ಜೀವ ಔಡುಗಚ್ಚಿ ಸಹಿಸ್ಕೊಂಡಿದ್ದೀನಿ. ಇವತ್ತೋ ನಾಳೆ ನನ್ನ ತಮ್ಮ ಸ್ವಾತಂತ್ರ್ಯ ತರಿಸ್ತಾನೆ, ನಾವೆಲ್ಲರೂ ಬಿಡುಗಡೆಯಾಗಿ ಹೋಗ್ತೀವಿ ಅಂತ ಔಡುಗಚ್ಕೊಂಡು ಕೂತಿದ್ದೀನಿ. ನೀನು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಲ್ಲ. ಸಾವರ್ಕರ್ ಬರೆದರು, ನಿನ್ನ ಪತ್ರ ನೋಡಿ ಚೂರಿ ಇರ್ದಂಗೆ ಆಗ್ಬಿಡ್ತು ಕಣ ನನಗೆ. ಈ ದೇಶದಲ್ಲಿ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದವ್ರನ್ನಷ್ಟೇ ಗಣಿಸೋದಲ್ಲ, ಯಾರು ಸೈಲೆಂಟಾಗಿ ಯಾರಿಗೂ ಗೊತ್ತಾಗದಂತೆ ಕೆಲಸ ಮಾಡ್ತಿದ್ದಾರೋ ಅವರನ್ನು ನಾವು ಗೌರವಿಸ್ತೀವಿ ಅಂತ ನಿಂಗೆ ಗೊತ್ತು ತಾನೆ. ಇವತ್ತು ನಾನು ಅಂಥ ಹೋರಾಟಕ್ಕೆ ಸಜ್ಜಾಗಿ ಬಂದಿದ್ದೀನಿ ಅಂತ ಸಾವರ್ಕರ್ ಪತ್ರ ಬರೀತಾರೆ. ಏನು ದೊಡ್ಡತನ ಅದು, ಏನು ಅದ್ಭುತವಾದ ಬದುಕು ಮಿತ್ರ. ಇವೆಲ್ಲ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅಂದ್ಕೊಂಡಿದ್ದೀರೇನು? ಇಂಥ ಸಾವರ್ಕರ್ ಜೈಲಿಗೆ ಹೋದ 6 ತಿಂಗಳಲ್ಲೇ ತಮಗಿರುವ ಅಧಿಕಾರವನ್ನು ಬಳಸ್ಕೊಂಡು, ಅಧಿಕಾರ ಅಂತ ಯಾಕೆ ಹೇಳ್ತೀನಿ ಗೊತ್ತೇನು? ಸಾವರ್ಕರ್ ಮಾತ್ರ ಅಲ್ಲ, ಆ ಜೈಲಿಗೆ ಬಂದಂಥ ಪ್ರತಿಯೊಬ್ಬರೂ ಕೂಡ ತಾವು ಪತ್ರವನ್ನು ಬರೆಯುವಂಥ, ಕ್ಷಮಾಪಣಾ ಪತ್ರವನ್ನು ನೀವು ಕರೆಯೋದೇ ಆದರೆ ಅದನ್ನು ಬರೆಯುವಂಥ ಅವರಿಗೆ ಅಧಿಕಾರ ಇತ್ತು. ಅವರು ಅದನ್ನು ಬರಿಬೋದಾಗಿತ್ತು. ಹಾಗೆ ಬರೆದವ್ರು ಯಾರಿದ್ರು? ಸ್ವತಃ ಅರವಿಂದ ಘೋಷರ ತಮ್ಮ, ಆತ ಒಂದು ಬಾಂಬ್ ಕೇಸ್ನಲ್ಲಿ, ಅಲಿಪುರ್ ಬಾಂಬ್ ಕೇಸ್ನಲ್ಲಿ ಪ್ರಾಬಬಲಿ ಅಲ್ಲಿಂದ ಜೈಲಿನೊಳಗೆ ಬಂದವರು, ಅವರು ಕೂಡ ಪತ್ರವನ್ನು ಬರೆದಿದ್ರು. ಬಂದ ಪ್ರತಿಯೊಬ್ಬರು ಪತ್ರ ಬರೀತಿದ್ರು. 6 ತಿಂಗಳಲ್ಲೇ ಬಂದಾಗ ಇವರೊಂದು ಪತ್ರ ಬರೆದ್ರು. ಆದರೆ ಆಶ್ಚರ್ಯ ಏನು ಗೊತ್ತೇನು? ಅವರ ಮೊದಲನೇ ಪತ್ರ ತೆಗೆದು ಕಸದ ಬುಟ್ಟಿಗೆ ಸೀಲಾಯಿತು, ಕೇರೆ ಮಾಡಲಿಲ್ಲ. ಆದರೆ ಸಾವರ್ಕರ್ ಕಡಿಮೆ ಆಸಾಮಿ ಅಲ್ಲ. ಅವ್ರಿಗೆ ಗೊತ್ತಿತ್ತು ನನ್ನ ಪತ್ರಗಳಿಗೆ ಬೆಲೆ ಏನು ಕೊಡಲ್ಲ ಅಂತ. ಆದರೆ ಸಾವರ್ಕರ್ ಅಲ್ಲಿದ್ದಾರೆ ಎನ್ನುವಂಥ ಪ್ರೇರಣೆಯೇ ಹೆಂಗಿತ್ತು ಅಂತಂದರೆ, ಸಾವರ್ಕರ್ ಪ್ರಭಾವದಿಂದ ಒಬ್ಬ ವ್ಯಕ್ತಿ, ಒಬ್ಬ ಕ್ರಾಂತಿಕಾರಿ ಹೇಗೋ ಕಷ್ಟಪಟ್ಟು ಒಂದು ಪೇಪರು ಪೆನ್ಸಿಲ್ಲು ಸಂಪಾದಿಸಿಕೊಂಡು ಇಲ್ಲಿರುವಂಥ ಯಾತನೆಯನ್ನು ಏನು ಅಂತ ಬರಿತಾನೆ. ಏನು ಯಾತನೆ? ಬೆಳಗ್ಗೆ ಬೇಗ ಏಳಬೇಕು, ಎದ್ದ ನಂತರ ಹಗ್ಗ ಹೊಸೆಯುವಂಥ ಕೆಲಸ, ಹಗ್ಗ ಹೊಸೆಯೋದ್ರಲ್ಲಿ ಎಕ್ಸ್ಪರ್ಟ್ ಆದವರಿಗೆ ಗಾಣ ಸುತ್ತುವಂಥ ಕೆಲಸ. ಸಾವರ್ಕರ್ ತಮ್ಮ ಮಾಜಿ ಜೀವನ್ ಟೇಪಲ್ಲಿ ಹೇಳ್ತಾರೆ, 10 ನಿಮಿಷ ಗಾಣ ಸುತ್ತಿದ್ರೆ ಬಾಯಿ ಒಣಗೋಗ್ತಿತ್ತು, ಸತ್ತೇ ಹೋಗ್ತೀವಿ ಅಂತ ಅನ್ನಿಸ್ತಿತ್ತು, ಮೈಯೆಲ್ಲ ಕಂಪನಗೊಳ್ತಿತ್ತು. 1 ಲೋಟ ಕುಡಿಲಿಕ್ಕೆ ನೀರು ಸಿಕ್ಕಿದ್ರೆ ಸಾಕಾಗ್ತಿತ್ತು. ಆದರೆ ನಮ್ಗೆ ಇಡೀ ದಿನ ನೀರು ಸಿಕ್ತಿರ್ಲಿಲ್ಲ. ಹೇಳಿದಷ್ಟು ಎಣ್ಣೆ ತೆಗಿಲಿಲ್ಲ ಅಂತಂದರೆ ರಾತ್ರಿ ಇಡೀ ಮತ್ತೆ ಶಿಕ್ಷೆ ಅನುಭವಿಸಬೇಕಾಗ್ತಿತ್ತು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಪುರುಸೊತ್ತಿಲ್ಲದೆ ಎಣ್ಣೆ ತೆಗೆಯುವಂಥ ಪ್ರಯತ್ನ ಮಾಡ್ತಿದ್ವಿ ಅಂತ ಸಾವರ್ಕರ್ ಬರೀತಾರೆ. ಸಾವರ್ಕರ್ಗೆ ಎಂತೆಂಥ ಶಿಕ್ಷೆ ಕೊಟ್ಟಿದ್ದಾರೆ ಗೊತ್ತೇನು? ಅವರನ್ನು ದೇಶದ್ರೋಹಿ ಅಂತ ಕರೆಯೋರು ಒಂದ್ಸಲ ತಮ್ಮ ಮುಖಗಳನ್ನು ಕನ್ನಡಿಯಲ್ಲಿ ನೋಡ್ಕೋಬೇಕು.
ಸಾವರ್ಕರ್ಗೆ ಒಂದ್ಸಲ ಒಂದು ಶಿಕ್ಷೆ ಕೊಟ್ಟರು. ಸಾವರ್ಕರ್ಗಂತೂ ಎಷ್ಟು ಸಲ ಸಾಲಿಟರಿ ಸೆಲ್, ಅಂದರೆ ಎಲ್ಲರಿಂದಲೂ ದೂರವಾಗಿರುವಂಥ ಸೆಲ್ನಲ್ಲಿ, ಕತ್ತಲ ಕೋಣೆಯಲ್ಲಿ ಹಾಕ್ತಿದ್ರು ಅಂತಂದರೆ ಒಂದು ಸೆಲ್ ನಂಬರ್ 52ನಲ್ಲಿ ಕೂಡ ಹಾಕಿರ್ತಿದ್ರು ಅವ್ರನ್ನ ಮೋಸ್ಟ್ ಆಫ್ ದಿ ಟೈಮ್. 52 ಸೆಲ್ ಯಾಕೆ ಗೊತ್ತಾ? ಆ 52 ನಂಬರ್ ಸೆಲ್ನ ಪಕ್ಕದಲ್ಲೇ ನೇಣಿಗೇರುವಂಥ ಜಾಗ. ಯಾರ್ಯಾರನ್ನ ನೇಣಿಗೇರಿಸಬೇಕಾಗಿತ್ತೋ ಅವ್ರನ್ನಲ್ಲಿ ಕರ್ಕೊಂಡು ಬರ್ತಾರೆ, ಅವರನ್ನು ಕೂಡ ಅಲ್ಲಿಡ್ತಾರೆ. ಆ ನೇಣಿಗೇರುವಂಥ 3 ಉರುಳುಗಳು ಇವ್ರ ಕಣ್ಣಿಗೆ ಕಾಣುವಂತಿತ್ತು. ಪ್ರತಿ ಬಾರಿ ಮಾನಸಿಕವಾಗಿ ಕುಗ್ಗಿಸಬೇಕು ಅನ್ನುವಂಥ ಪ್ರಯತ್ನ. ಆದರೆ ಸಾವರ್ಕರ್ ಏನು ಅದ್ಭುತವಾದ ಶಕ್ತಿ ಅಂತಂದರೆ, ಆ ಮಾನಸಿಕವಾಗಿ ಕುಗ್ಗಿಸುವಂಥ ಎಲ್ಲ ಪ್ರಯತ್ನಗಳ ನಡುವೆಯೂ ಜೀವಂತವಾಗಿರುವಂಥ ತಮ್ಮ ಅದ್ಭುತವಾದ ಶಕ್ತಿಯನ್ನು ಕಂಡುಕೊಂಡ್ರು. ಎಲ್ಲಿ ಕಂಡುಕೊಂಡ್ರು ಗೊತ್ತಾ ಮಿತ್ರರೇ? ಆ ಸೆಲ್ಗೆ ಮೈನಾ ಹಕ್ಕಿಗಳು ಬರ್ತಿದ್ವು. ಅವ್ರು ಮೈನಾ ಹಕ್ಕಿ ಜೊತೆ ಮಾತಾಡ್ತಿದ್ರು. ಮೈನಾ, ನೀನು ಎಂಥ ಪುಣ್ಯವಂತೆ, ನೀನು ಇಲ್ಲಿಂದ ಆಚೆ ಯಾವಾಗ ಬೇಕಿದ್ರೂ ಹೋಗ್ಬೋದು. ನಾನು ನಿನಗೆ ಒಂದಷ್ಟು ಕಥೆಗಳನ್ನು ಹೇಳ್ತೀನಿ, ನನ್ನ ದೇಶದ ಜನಕ್ಕೆ ಅದನ್ನು ಹೇಳ್ತೀಯ ಹೋಗಿ ಅಂತ. ಅದಕ್ಕೆ ಕಥೆಗಳನ್ನು ಹೇಳುವ ರೂಪದಲ್ಲಿ ತಾವು ಕಥೆಯನ್ನು ಬರೀತಿದ್ದರ್ರಿ ಸಾವರ್ಕರ್ರು. ಜೀವಂತವಾಗಿ ಈ ದೇಶದ ಸ್ವಾತಂತ್ರ್ಯದ ಕಿಚ್ಚು ಆರದೇ ಇರುವಂಥ ಹೃದಯದಲ್ಲಿ ಕಾಪಾಡಿಕೊಳ್ಳಿಕ್ಕೋಸ್ಕರ ಮಾಡಿದ್ದು. ಹೀಗಾಗಿ ಸಾವರ್ಕರ್ ಕುರಿತಂತೆ ಮಾತನಾಡ್ತಾ ಸಾವರ್ಕರ್ ಒಂದು ಕಡೆ ಹೇಳ್ಕೊಳ್ತಾರೆ, ಆ ಮೈನಾ ಹಕ್ಕಿಗಳ ಮೇಲೆ ನಾನು ಕುಳಿತುಕೊಂಡು ಇಡೀ ದೇಶದ ಸಂಚಾರ ಮಾಡ್ತಾ ಇದ್ದೆ, ಮೈನಾ ಹಕ್ಕಿಗಳು ನನಗೆ ದೇಶವನ್ನು ತೋರಿಸ್ತಾ ಇದ್ವು ಅಂತ ಸಾವರ್ಕರ್ ಹೇಳಿರುವಂಥ ಒಂದು ಸಾಲನ್ನ ಪಠ್ಯಪುಸ್ತಕದಲ್ಲಿ ಹಾಕಿದ್ರೆ, ಮೈನಾ ಹಕ್ಕಿ ಮೇಲೆ ಕೂತ್ಕೊಂಡು ಯಾರಾದರೂ ಹಾರಕ್ಕಾಗತ್ತೇನ್ರಿ ಅಂತ ಕೇಳುವಂಥ ಅಯೋಗ್ಯರಿಗೆ ಉತ್ತರ ಕೊಡಬೇಕು ಅನ್ಸುತ್ತೇನ್ರಿ ಯಾವತ್ತಾದರೂ? ನಮ್ದೊಬ್ಬರು ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳಿದರು ಮಿತ್ರರೇ, ಇದಕ್ಕೆಲ್ಲ ಉತ್ತರ ಹಿಂಗೆ ಕೊಡಬೇಕು. ಅವ್ರು ಹೇಳಿದರು, ನೋಡಪ್ಪ, ಅಮ್ಮ ನನಗೆ ಪ್ರತಿದಿನ ಬೆಳಗ್ಗೆ ಚಿಕ್ಕವನಿರುವಾಗ ಚಂದ್ರನನ್ನು ತೋರಿಸಿ ಚಂದಮಾಮ ನೋಡು ಅಂತ ಊಟ ಮಾಡಿಸ್ತಿದ್ಲು. ನಾನು ಚಂದಮಾಮನ ನೋಡಿಕೊಂಡೇ ಊಟ ಮಾಡ್ತಿದ್ದೆ. ಆದರೆ ಯಾವತ್ತೂ ನಿಮ್ಮ ಥರ ಈ ಚಂದಮಾಮ ನಿನಗೆ ಯಾವಾಗ ತಮ್ಮ ಆದ ಅಂತ ಕೇಳಲಿಲ್ಲ. ಚಂದಮಾಮ ಅನ್ನೋದೊಂದು ಅದ್ಭುತವಾಗಿರುವಂಥ ಕಲ್ಪನೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮಷ್ಟು ದಡ್ಡ ನಾನು ಚಿಕ್ಕ ವಯಸ್ಸಿನಲ್ಲೂ ಆಗಿರಲಿಲ್ಲ ಅಂತ. ಕೆಲವೊಂದ್ಸಲ ಉತ್ತರಗಳನ್ನು ಕೊಡಬೇಕಾದ ರೀತಿಯಲ್ಲೇ ಕೊಡಬೇಕು ಅನ್ನೋದು ಈ ಕಾರಣಕ್ಕೋಸ್ಕರ. ಸಾವರ್ಕರ್ ಈ ವ್ಯಕ್ತಿತ್ವವನ್ನು ಪ್ರದರ್ಶಿಸಿದ್ರಲ್ಲ, ಪ್ರತಿ ಬಾರಿ ಅವ್ರನ್ನ ಕಾರಣವಿಲ್ಲದೆ ಅಕಾರಣವಾಗಿ ತೆಗೆದುಕೊಂಡೋಗಿ ಸಾಲಿಟರಿ ಸೆಲ್ಲಲ್ಲಿ ತಳ್ತಿದ್ರಲ್ಲ, ಆ ಕಾರ್ಗತ್ತಲ ಆ ಸೆಲ್ನಲ್ಲಿ ತಳ್ತಿದ್ರಲ್ಲ, ಸಾವರ್ಕರ್ ಪ್ರತಿಭಟನೆಯ ಕಾವು ಹೆಂಗಿತ್ತು ಅಂತಂದ್ರೆ, ಅನೇಕ ಬಾರಿ ನಾನು ಕೆಲಸ ಮಾಡಲ್ಲ ಅಂತ ಪ್ರತಿಭಟನೆ ಕೂರ್ತಿದ್ರು. ಪ್ರತಿ ಬಾರಿ ಕೆಲಸ ಮಾಡಲ್ಲ ಅಂತ ಕೂತಿದ್ದಾಗ ಸಾವರ್ಕರ್ಗೆ ಚಡಿಯೇಟುಗಳ ಶಿಕ್ಷೆ ಇತ್ತು. ಒಂದ್ಸಲ ಅಂತೂ ಒಂದು ವಾರಗಳ ಕಾಲ ಪ್ರತಿ ರಾತ್ರಿ 8 ಗಂಟೆಗಳ ಕಾಲ ಕೈ ಮತ್ತು ಕಾಲುಗಳನ್ನು ಗೋಡೆಗೆ ಕಟ್ಟಿ ತೂಗಾಕ್ಬಿಡ್ತಿದ್ರು. ಅಲ್ಲೇ ಮೂತ್ರ ವಿಸರ್ಜನೆ ಆಗಬೇಕು, ಅಲ್ಲೇ ಮಲವಿಸರ್ಜನೆ ಆಗಬೇಕು. ಮಲವಿಸರ್ಜನೆಗೆ ಕೊಡ್ತಾ ಇದ್ದಂಥ ಪಾಟ್ ಹೆಂಗಿತ್ತು ಅಂತ ವಿಕ್ರಮ್ ಸಂಪತ್ರಣ ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ರೈಟ್ ಸೆಟ್ ಭಾಳ ಸುಂದರವಾಗಿ ಬರೀತಾರೆ. ಪಾಟ್ ಎಷ್ಟಿತ್ತು ಅಂದರೆ, ಮಲವಿಸರ್ಜನೆಗೆ ಅಂತಿದ್ದಿದ್ದು ಆ ಪುಟ್ಟ ಪಾಟು ಒಂದು ಸಲ ಹೋದ್ರೇ ತುಂಬಿ ಆಚೆ ಬಂದ್ಬಿಡ್ತಿತ್ತಂತ. ರಾತ್ರಿ ಇಡೀ ಅವರಲ್ಲೇ ಇರಬೇಕು. ಮಲವಿಸರ್ಜನೆ ಮಾಡಬೇಕು ಅಂತಂದರೆ ಆ ಪಾಟಿಂದ, ಸಣ್ಣ ಮಡಿಕೆಯಿಂದ ಆಚೆ ಬಂದು ಬಿದ್ದಿರ್ತಿತ್ತು. ಅದರ ವಾಸನೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಬೆಳಗ್ಗೆ ಬಂದು ಝಾಡ್ಮಾಲಿ ಕ್ಲೀನ್ ಮಾಡಬೇಕು, ಅವ್ನು ಕ್ಲೀನ್ ಮಾಡಲ್ಲ ಅಂದರೆ ಅದ್ರ ಜೊತೆಗೆ ಬದುಕಬೇಕು. ಈ ಥರದ ಸ್ಥಿತಿ ಸಾವರ್ಕರ್ದು. ಊಟ ಹೇಗಿರ್ತಿತ್ತು? ಕುದಿಯುವಂಥ ನೀರಿಗೆ ಒಂದಷ್ಟು ಸೊಪ್ಪನ್ನು ತಂದು ಹಾಕ್ತಿದ್ರಲ್ಲ, ಸೊಪ್ಪನ್ನು ಕೊಯ್ಲಿಕ್ಕೆ ಅಂತ ಬೆಳಗ್ಗೆ ಒಂದಷ್ಟು ಕೈದಿಗಳು ಜೈಲಿನ ಆಚೆಗೆ ಹೋಗ್ತಿದ್ರು. ಆ ಕತ್ತಲಲ್ಲಿ ತೊಗೊಂಡು ಬರಬೇಕಾದ್ರೆ ಹಾವು, ಹಲ್ಲಿ, ಚೇಳು ಎಲ್ಲ ಬರ್ತಿತ್ತು ಅಂತ ಬಿಸಿನೀರಿಗೆ ಹಾಕ್ಬಿಟ್ಟು ಹೋಗ್ಬಿಡ್ತಿದ್ರು. ಊಟಕ್ಕೆ ಕೂತಾಗ ಅದೆಲ್ಲ ಬರ್ತಿತ್ತು. ಸಾವರ್ಕರ್ ಮಾಜಿ ಜೀವನ್ ಟೇಪಲ್ಲಿ ಹೇಳ್ತಾರೆ, ಬೇರೆಯವ್ರಿಗೆ ಏನು ಊಟ ಮಾಡ್ತಿದ್ರೋ ಗೊತ್ತಿಲ್ಲ, ನಮಗೆ ಹಬ್ಬದ ಊಟಕ್ಕೆ ನಮ್ಗೆ ಕೊಡ್ತಾ ಇರುವಂಥ ಊಟದ ಜೊತೆಗೆ ಗೆದ್ದಲು ಹುಳುಗಳನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ರು, ಹಬ್ಬದ ಸ್ಪೆಷಲ್ ಅಂತ. ಅದ್ರ ಜೊತೆ ಬದುಕಿದ್ದೀವಿ ನಾವು ಅಂತ ಸಾವರ್ಕರ್ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಸಾವರ್ಕರ್ನ ದೇಶದ್ರೋಹಿ ಅಂದ್ಬಿಡ್ತಾರಲ್ರಿ. ಮಿತ್ರ, ಸಾವರ್ಕರ್ ಬರೆದಿದ್ದು ಒಂದು ಲೆಟರ್ ಅಲ್ಲ, 7 ಪತ್ರಗಳನ್ನು ಬರೆದ್ರು. ಕೊನೆ ಪತ್ರ ಅಂತೂ ನಾನು ಪದೇ ಪದೇ ಓದಿದ್ದೀನಿ ಅದನ್ನು ವಿಕ್ರಮ್ ಸಂಪತ್ರ ಕೃತಿಯಲ್ಲಿ. ಆ ಕೊನೆ ಪತ್ರದ ಕೊನೆಯ 4 ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ ಸಾವರ್ಕರ್ ಅಂತಂದರೆ, ನೋಡಿ, ನನ್ನನ್ನು ಬಿಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ನಿಜ, ಆದರೆ ನನ್ನನ್ನು ಬಿಡುವಂಥ ಧಾವಂತದಲ್ಲಿ ಉಳಿದವ್ರನ್ನ ಬಿಡಬಾರ್ದು, ನನ್ನನ್ನೂ ಬಿಡಬಾರ್ದು, ಅವರನ್ನೂ ಬಿಡಬಾರ್ದು ಅಂತ. ಆದರೆ ನನ್ನದೊಂದು ವಿನಂತಿ ಇದೆ, ಅವರನ್ನೆಲ್ಲ ಬಿಟ್ಬಿಡಿ, ನನ್ನನ್ನು ಕೊನೆವರೆಗೂ ಇಟ್ಕೊಳ್ಳಿ. ಅವರೆಲ್ಲರೂ ಮನೆಗೆ ಹೋಗಲಿ, ನಾನು ಕೊನೆವರೆಗೂ ಇಲ್ಲಿರ್ತೀನಿ, ನನಗೋಸ್ಕರ ಅವ್ರನ್ನೆಲ್ಲ ಇಟ್ಕೊಂಡು ಕೂತ್ಕೋಬೇಡಿ ಅಂತ ಹೇಳಿದವರು ಸಾವರ್ಕರ್ ರೀ. ಇದನ್ನು ಕ್ಷಮಾಪಣೆ ಅಂತ ಕರೀತೇರೇನು? ನಾಚಿಕೆ ಆಗಬೇಕು ಅವರುಗಳಿಗೆಲ್ಲ. ಮಿತ್ರರೇ, ಸಾವರ್ಕರ್ ಏನು ಅದ್ಭುತವಾದ ಚಟುವಟಿಕೆ. ನಾನು ಸಾವರ್ಕರ್ ಬದುಕನ್ನು ಯಾವಾಗಲೂ ನೋಡಬೇಕಾದ್ರೆ 3 ದಿಕ್ಕಲ್ಲಿ ನೋಡ್ತೀನಿ. ಮೊದಲನೇದು, ವಿದೇಶಗಳಲ್ಲಿ ಅವ್ರು ಮಾಡಿದ ಪ್ರೇರಣಾದಾಯಿ ಕೆಲಸಗಳು ಹೆಂಗಿದ್ರು ಅಂತಂದರೆ, ರಾಯಲ್ ಆದ ಲೈಫು. ಲಂಡನ್ನ ಅದು ಇಂಡಿಯಾ ಹೌಸ್ನಲ್ಲಿ ಅವ್ರು ಇರ್ತಿದ್ರು, ಒಳ್ಳೆ ಬದುಕು ಅವರದ್ದು, ಚೆನ್ನಾಗಿದ್ರು, ಪ್ರೇರಣೆ ಕೊಡ್ತಾ ಇದ್ರು, ಎಲ್ಲವನ್ನು ಸ್ವಚ್ಛಂದವಾಗಿ ಅನುಭವಿಸುವಂಥ ವಾತಾವರಣ ಅವರಿಗಿತ್ತು. ಅಲ್ಲಿಂದ ಏಕಾಏಕಿ ಕರ್ಕೊಂಡು ಬಂದರೆ ಕಾಲಪಾನಿ ಶಿಕ್ಷೆ. ಅಲ್ಲಿ ಸ್ನಾನಕ್ಕೂ ನೀರಿಗೆ ಗತಿ ಇಲ್ಲ, ಹಗಲು ರಾತ್ರಿ ಮೈ ಮುರಿಯುವಷ್ಟು ದುಡಿತ.
ಅಲ್ಲಿಂದ ಸಾವರ್ಕರ್ನ ಹೊರಗಡೆ ದೊಡ್ಡ ಗಲಾಟೆ ಆಗಿ ಅವ್ರನ್ನಂತೂ ಇಂತೂ ಬಿಡಿಸ್ಕೊಂಡು ಬರ್ತಾರೆ. ಆ ಬಿಡಿಸ್ಕೊಂಡು ಬಂದ ಸಾವರ್ಕರ್ನ ಅವ್ರನ್ನ ರತ್ನಾಗಿರಿಯೊಳಗೆ ಕೂಡ ಹಾಕಿದಾಗ ಆ ಮನುಷ್ಯ 100 ದಿಕ್ಕಲ್ಲಿ ಯೋಚನೆ ಮಾಡ್ತಾ ಈ ದೇಶದ ಹಿಂದೂಗಳನ್ನು ಬಲಪಡಿಸುವಂಥ ಕೆಲಸಕ್ಕೆ ನಿರತವಾಗ್ತಾರಲ್ಲ. ಯಾಕೆ ಗೊತ್ತೇನು ಮಿತ್ರರೇ, ಸಾವರ್ಕರ್ ನಂತರ ನಿಮ್ಮ ಥರನೇ ಮುಸಲ್ಮಾನರು ಬಹಳ ಒಳ್ಳೆಯವರು ಅಂತಾನೆ ಅವ್ರ ಬದುಕು ಶುರುವಾಗಿತ್ತು. ನೀವು ಸಾವರ್ಕರ್ 1857 ಕೃತಿಯನ್ನು ನೋಡಬೇಕು, ಬಹಳ ಚೆನ್ನಾಗಿದೆ. ಆ 1857 ಕೃತಿಯಲ್ಲಿ ಸಾವರ್ಕರ್ ಎಷ್ಟು ಚೆನ್ನಾಗಿ ಹಿಂದೂ ಮುಸ್ಲಿಂ ಯೂನಿಟಿಯನ್ನ ಹೊಗಳಿ ಅಟ್ಟಕ್ಕೇರಿಸ್ತಾರೆ ಅಂತಂದ್ರೆ, ಇಬ್ರು ಎಷ್ಟು ಚೆನ್ನಾಗಿ ಒಂದಾಗಿದ್ರು ಅಂತ ಬಹಳ ವೈಭವೀಕರಿಸಿ ಬರೀತಾರೆ. ಆದರೆ ಅಂಡಮಾನಿನ ಜೈಲಿನಿಂದ ವಾಪಸ್ ಬರುವಾಗ ಗೊತ್ತಾಗುತ್ತೆ, ಅಲ್ಲಿಂದ ಇಲ್ಲಿಗೆ ಗಂಗೆಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ, ಇವರ ವ್ಯಕ್ತಿತ್ವದಲ್ಲಿ ಬಹಳ ಬದಲಾವಣೆ ಬಂದಿದೆ ಅಂತ ಅರ್ಥ ಮಾಡಿಕೊಂಡ ಸಾವರ್ಕರ್ ತಮ್ಮ ಇಡೀ ವ್ಯಕ್ತಿತ್ವವನ್ನು ಹಿಂದುತ್ವವಾದಿಯಾಗಿ ರೂಪಿಸಿಕೊಳ್ಳುವಂಥ ಅನಿವಾರ್ಯತೆಗೆ ಸಿಕ್ಕಾಕೊಳ್ತಾರೆ. ಇಷ್ಟೆಲ್ಲ ಈ ದೇಶದಲ್ಲಿ ಮಾತನಾಡುವಂಥ ಈ ಮಂದಿ ಯಾವತ್ತಾದರೂ ಮಹಾತ್ಮ ಗಾಂಧೀಜಿ ಖಿಲಾಫತ್ ಚಳುವಳಿಗೆ ಯಾಕೆ ಬೆಂಬಲ ಕೊಟ್ಟರು ಅಂತ ಕೇಳಿದ್ದಾರೇನು? ಯಾವ ಮುಸಲ್ಮಾನನಿಗೂ, ಇಲ್ಲಿನ ಯಾವ ಮುಸಲ್ಮಾನನಿಗೂ ಖಲೀಫನಿಗೂ ಸಂಬಂಧವೇ ಇಲ್ಲದೆ ಇರುವಾಗ ಆ ಖಲೀಫನಿಗೋಸ್ಕರ ಇಲ್ಲಿನ ಮುಸಲ್ಮಾನರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರ ಪರಿಣಾಮವಾಗಿ ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಪ್ರತ್ಯೇಕ ಎನ್ನುವುದರ ಒಂದು ಕಂದಕವನ್ನು ನಿರ್ಮಾಣ ಮಾಡಿದ್ದು ಮಹಾತ್ಮ ಗಾಂಧೀಜಿ ಅಂತ ಯಾವತ್ತಾದರೂ ಯಾರಾದರೂ ಪ್ರಶ್ನೆ ಮಾಡಿದ್ದಾರಾ? ಆದರೆ ಇಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳುವ ಕಾರಣಕ್ಕೋಸ್ಕರ ಹಿಂದೂಗಳನ್ನು ಆಂತರಿಕವಾಗಿ ಬಲಪಡಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದ ಸಾವರ್ಕರ್ನ ಮಾತ್ರ ಹಿಂದುತ್ವವಾದಿ ಅಂತ ಜರಿಯುವಂಥ ಪ್ರಯತ್ನ ನಡೀತಿದೆಯಲ್ಲ ಮಿತ್ರ, ಬಹಳ ಡೇಂಜರಸ್ ಆಗಿರುವಂಥ ಪ್ರಯತ್ನ ಇದು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಇದ್ದಕ್ಕಿದ್ದಂತೆ ಒಂದು ವಾದ ಎದ್ದುಬಿಡ್ತು. ಹಿಂದೂಯಿಸಂ ಬೇರೆ, ಹಿಂದುತ್ವ ಬೇರೆ ಅಂತ, ಅಥವಾ ಹಿಂದೂ ಬೇರೆ, ಹಿಂದುತ್ವ ಬೇರೆ ಅಂತ. ಹಿಂದುತ್ವ ಅಂದರೆ ಯಾರ್ದು? ಸಾವರ್ಕರ್ದು ಅಂತ. ಹಿಂದೂ ಅಂದರೆ ಯಾರ್ದು? ನಮ್ಮದ್ದು ಅಂತ. ಯಾರು ಸೆಕ್ಯುಲರ್ಗಳೋ, ಯಾರು ಹಿಂದೂಗಳನ್ನ ಬೈದು ಇತರೆ ಮತೀಯರನ್ನ ಹೊಗಳಿ ಅಟ್ಟಕ್ಕೇರಿಸ್ತಾರೋ ಅವರೆಲ್ಲರೂ ಹಿಂದೂಗಳು. ಯಾರು ಹಿಂದೂಗಳು ಬಲವಾಗಬೇಕು ಅಂತ ಹೇಳಿಕೊಂಡು ಹಿಂದೂಗಳನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ಮಾಡ್ತಾರೋ ಅವರೆಲ್ಲರೂ ಹಿಂದುತ್ವವಾದಿಗಳು ಅಂತ. ಇದು ಇಲ್ಲಿ ಶುರುವಾಯಿತು ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ಶುರುವಾಗಿದ್ದಲ್ಲ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಈ ದೇಶವನ್ನು ಛಿದ್ರಗೊಳಿಸಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ರೂಪುಗೊಳ್ತಿತ್ತಲ್ಲ, ಅದಕ್ಕೆ ಸರಿಯಾಗಿ ಈ ದೇಶದಲ್ಲಿ ಕೆಲವರು ಅವರು ಆಡಿಸಿರುವಂತ ಗೊಂಬೆಗಳಾಗಿ ಕುಣಿತಿದ್ರು ಅಷ್ಟೇ. ಯಾಕೆಂದ್ರೆ ಇಲ್ಲಿ ಹಿಂದೂ ಮತ್ತು ಹಿಂದುತ್ವದ ಚರ್ಚೆಯಾದ ಕೆಲವೇ ದಿನಗಳಲ್ಲಿ ಪಶ್ಚಿಮದಲ್ಲಿ ಡಿಸ್ಮ್ಯಾಂಟ್ಲಿಂಗ್ ಹಿಂದುತ್ವ ಅನ್ನುವಂಥ ಒಂದು ದೊಡ್ಡ ಕಾನ್ಫರೆನ್ಸೇ ನಡೀತು. ಆ ಡಿಸ್ಮ್ಯಾಂಟ್ಲಿಂಗ್ ಹಿಂದುತ್ವದ ಕರಪತ್ರ ನೀವು ನೋಡಬೇಕು. ಕರಪತ್ರ ಹೆಂಗಿತ್ತು ಗೊತ್ತೇನು? RSSನ ಚಡ್ಡಿ ಹಾಕೊಂಡಂತ ವ್ಯಕ್ತಿಗಳು ನಿಂತಿದ್ದಾರೆ, ಅವರೆಲ್ಲರೂ ಮೊಳೆಗಳಾಗಿದ್ದಾರೆ. ಒಂದು ಸುತ್ತಿಗೆ ಆ ಮೊಳೆಗಳನ್ನು ಕಿತ್ತು ಬಿಸಾಕ್ತಿದೆ. ಡಿಸ್ಮ್ಯಾಂಟ್ಲಿಂಗ್ ಅಂತಂದ್ರೆ ಇದು ಅಂತ. ಈ ದೇಶದಲ್ಲಿ ಹಿಂದೂಗಳ ಚಿಂತನೆಯನ್ನು ನಾಶ ಮಾಡಬೇಕು, ಧ್ವಂಸಗೊಳಿಸಬೇಕು ಅನ್ನೋಂಥ ಪ್ರಯತ್ನ. ಅಂದರೆ ಇಲ್ಲಿ ಯಾವ ಹಿಂದುತ್ವದ ಚರ್ಚೆಯನ್ನು ಇವರು ಆರಂಭ ಮಾಡಿದ್ರೋ ಇದು ಇವರದ್ದಲ್ಲ. ಯಾರೋ ಕುಳಿತವರು ಇಲ್ಲಿ ಚರ್ಚೆ ಆರಂಭ ಮಾಡಬೇಕು ಅಂತ ಇವ್ರಿಗೆ ಹೇಳ್ತಾರಲ್ಲ, ಆ ಚರ್ಚೆ ತಂತಾನೆ ನಡೆಯುತ್ತೆ ಅನ್ನೋದೇ ದುರಂತ ಮಿತ್ರರೇ. ಎಲ್ಲಿವರೆಗೂ ಇವತ್ತು ನಡೀತಿದೆ ಭಾರತದಲ್ಲಿ ಅಂತಂದ್ರೆ ನಮಗೆ ಅರಿವಿಲ್ಲದಂತೆ ನಾವೆಲ್ಲ ಸೂತ್ರದ ಬೊಂಬೆಗಳಾಗಿ ಆಡುವಂಥ ಅನೇಕರನ್ನ ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ದಾವೋಸ್ನಲ್ಲಿ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂನ ಕಾರ್ಯಕ್ರಮ ನಡೆಯುವಾಗ ಸೋರೋಸ್ ಅನ್ನುವಂಥ ಸೋಕಾಲ್ಡ್ ಫಿಲಾಂಥ್ರಪಿಸ್ಟ್ ಒಬ್ಬ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಜಗತ್ನಲ್ಲಿ ಎಲ್ಲೆಲ್ಲಿ ನ್ಯಾಷನಲಿಸ್ಟ್ ಗೌರ್ಮೆಂಟ್ಗಳಿದೆಯೋ ಆ ಎಲ್ಲ ನ್ಯಾಷನಲಿಸ್ಟ್ ಗೌರ್ಮೆಂಟ್ಗಳನ್ನ ಕಿತ್ತು ಎಸೆಯೋದೇ ನನ್ನ ಗುರಿ. ಭಾರತದಲ್ಲಿ ಇಂಥ ಒಬ್ಬ ನ್ಯಾಷನಲಿಸ್ಟ್ ಪ್ರಧಾನಮಂತ್ರಿಯನ್ನ ಕಿತ್ತೊಗೆಯಲಿಕ್ಕೆ $1 ಬಿಲಿಯನ್ ಇನ್ವೆಸ್ಟ್ ಮಾಡ್ತೀನಿ ಅಂತಾನೆ. $1 ಬಿಲಿಯನ್. ಅಷ್ಟು ದೊಡ್ಡ ಮೊತ್ತವನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡೋದು ಯಾಕೆ ಅಂತಂದ್ರೆ, ಈ ದೇಶ ಏನು ಸ್ವಾಭಿಮಾನದಿಂದ ಬೆಳೆದು ನಿಲ್ತಾ ಇದೆಯಲ್ಲ, ಈ ದೇಶವನ್ನು ಧ್ವಂಸಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಅಲ್ಲದೆ ಮತ್ತೇನೂ ಅಲ್ಲ. ಕಳೆದ 75 ವರ್ಷಗಳಲ್ಲಿ ಸ್ವಾತಂತ್ರ್ಯ ನಂತರ ಏನನ್ನು ನಾವು ಕಾಣ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ವೋ ಇವತ್ತು ಭಾರತ ಅದನ್ನು ಮುಟ್ತಾ ಇದೆಯಲ್ಲ, ಅದು ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಜಗತ್ತೆಲ್ಲ ಹೇಳ್ತು ಭಾರತದ ಒಟ್ಟಾರೆ GDP ಗ್ರೋತ್ 5% ದಾಟ್ಲಿಕ್ಕಿಲ್ಲ ಅಂತ. ಸ್ವತಃ ರಘುರಾಮ್ ರಾಜನ್ ಹೇಳಿದ್ರು, RRR ಅವ್ರು ಹೇಳಿದ್ರು ಯಾವ ಕಾರಣಕ್ಕೂ ಈ ದೇಶದ GDP ಅಷ್ಟು ಕ್ರಾಸ್ ಮಾಡಲ್ಲ ಅಂತ. ಮೊನ್ನೆ ರಿಪೋರ್ಟ್ ಬಂದಿದೆ 7.2% ನಾವು ಕ್ರಾಸ್ ಮಾಡಿದೀವಿ. ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಇವರಿಗೆ. ಜಗತ್ತಿನ 5ನೇ ದೊಡ್ಡ ಎಕಾನಮಿ ಭಾರತ ಆಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಜಗತ್ತಿನ 3ನೇ ದೊಡ್ಡ ಎಕಾನಮಿ ಆಗುತ್ತೆ. ಅಮೆರಿಕ ಮತ್ತು ಚೀನಾ ಬಿಟ್ಟ ನಂತರ ಜಗತ್ತಿನ ದೊಡ್ಡ ಎಕಾನಮಿಯಾಗಿ ನಾವು ನಿಲ್ತೀವಿ. ಯಾವ ದೇಶ ಜಗತ್ತಿನಿಂದ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತೋ ಇವತ್ತು ಅದೇ ದೇಶ ರಷ್ಯಾದಿಂದ ಕ್ರೂಡ್ ಆಯಿಲ್ ನ ತಗೊಂಡು ಬಂದು ರಿಫೈನ್ ಮಾಡಿ
ಯುರೋಪಿಯನ್ ಯೂನಿಯನ್ಗೆ ಎಕ್ಸ್ಪೋರ್ಟ್ ಮಾಡುವಂತ ಮಟ್ಟಕ್ಕೆ ಬಂದಿದೆಯಲ್ಲ, ಇದು ಹೊಸ ಭಾರತ. ಈ ಹೊಸ ಭಾರತವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಹೊಸ ಭಾರತ ಹೆಂಗಿದೆ ಅಂತಂದ್ರೆ, ಜಗತ್ತೆಲ್ಲ ಈ ದೇಶ ಲೀಡ್ ಮಾಡಲಿ ಅಂತ ಕೇಳ್ಕೊಳ್ಳೋ ಮಟ್ಟದಲ್ಲಿದ್ದಾರೆ. ನಾನು ಸುಮ್ಮನೆ ಹೇಳ್ತಿಲ್ಲ, ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ ಮಿತ್ರ. ಇತ್ತೀಚೆಗೆ G20 ಸಭೆಗಳು ನಡೀತಾ ಇವೆ, ಕಳೆದ ಅನೇಕ ತಿಂಗಳುಗಳಿಂದ ನಡೀತಾ ಇದೆ, ಇನ್ನೂ ಕೆಲವು ತಿಂಗಳುಗಳ ಕಾಲ ನಡೆಯುತ್ತೆ. G20 ಸಭೆ ನಮ್ಗೆಲ್ರಿಗೂ ಗೊತ್ತಿದೆ, ಜಗತ್ತಿನ 20 ಪ್ರಮುಖ ರಾಷ್ಟ್ರಗಳು ಬರ್ತವೆ ಅಂತ. ಆದರೆ ಈ ದೇಶದ ಪ್ರಧಾನಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದರು, ನಾನು ನೀವು ಜೀವಮಾನದಲ್ಲಿ ಊಹಿಸಲಿಕ್ಕೆ ಸಾಧ್ಯವಿಲ್ಲದ ಸಂಗತಿ. ಏನು ಮಾಡಿದ್ರು ಗೊತ್ತೇನು? ಗ್ಲೋಬಲ್ ಸೌತ್ ಕಂಟ್ರೀಸನ್ನು ಕರ್ಕೊಂಡು ಬಂದು ಗ್ಲೋಬಲ್ ಸೌತ್ ಮೀಟ್ ಮಾಡಿದರು. ಗ್ಲೋಬಲ್ ಸೌತ್ ಮೀಟ್ ಅಂದಾಗಲೇ ನಾನು ಪೂರ್ತಿ ಅಧ್ಯಯನ ಮಾಡಿದ್ದು ಯಾಕೆ ಗ್ಲೋಬಲ್ ಸೌತ್ ಮೀಟು ಅಂತ. ನೀವು ಗ್ಲೋಬನ್ನು ಹಿಡ್ಕೊಂಡ್ರೆ ಆ ಗ್ಲೋಬಿನ ದಕ್ಷಿಣ ಭಾಗದಲ್ಲಿ ಯಾವ್ಯಾವ ರಾಷ್ಟ್ರಗಳಿವೆಯೋ ಆ ರಾಷ್ಟ್ರಗಳು ಬಡ ಹಿಂದುಳಿದ ರಾಷ್ಟ್ರಗಳು, ಮುಂದುವರಿತಾ ಇರುವಂತಹ ರಾಷ್ಟ್ರಗಳು. ಉತ್ತರ ಭಾಗದಲ್ಲಿ ಯಾವ್ಯಾವ ಬಹುತೇಕ ರಾಷ್ಟ್ರಗಳು ಮುಂದುವರೆದಿರುವಂತಹ ರಾಷ್ಟ್ರಗಳು. ನೀವು ನೋಡಿದರೆ ಗೊತ್ತಾಗತ್ತೆ. ನರೇಂದ್ರ ಮೋದಿ ಆ ಅಷ್ಟೂ ರಾಷ್ಟ್ರಗಳನ್ನು ಸೇರಿಸ್ಕೊಂಡು, ಕೆಲವು ರಾಷ್ಟ್ರಗಳನ್ನೆಲ್ಲ ಮುಂದಿಟ್ಕೊಂಡು, ನಿಮ್ಮ ಯಾವ್ಯಾವ ಸಮಸ್ಯೆಗಳಿದೆಯೋ ಅದಕ್ಕೆ ದನಿಯಾಗಿ ನಾನು G20ಯಲ್ಲಿ ನಿಂತಿರ್ತೀನಿ, ಗ್ಲೋಬಲ್ ಸೌತ್ಗೆ ನಾನು ಲೀಡರ್ಶಿಪ್ ಕೊಡ್ತೀನಿ G20ಯಲ್ಲಿ ಅಂತ ಹೇಳಿದ್ರಲ್ಲ. ನಾವು ಬರೀ ಭಾರತದ ಬಡತನಕ್ಕಷ್ಟೇ ಇವತ್ತು ವಾಯ್ಸ್ ಅಲ್ಲ, ಜಗತ್ತಿನ ಬಡತನಕ್ಕೆ ಭಾರತ ಒಂದು ವಾಯ್ಸ್. ಹೀಗಾಗಿ ಭಾರತವನ್ನ ಪಕ್ಕಕ್ಕಿಟ್ಟು ಜಗತ್ತಿನ ಯಾವ ರಾಷ್ಟ್ರವು ತನ್ನ ಸ್ವಾಸ್ಥ್ಯವನ್ನ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೆಂಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇದನ್ನ? ಅಮೆರಿಕ ಸಹಿಸುತ್ತೆ ಅನ್ಕೊಂಡಿದ್ದೀರೇನು? ಇದನ್ನ ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಂಗೆ ಭಾಳ ಬೇಜಾರು, ಅಮೆರಿಕ ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತಿಲ್ಲ, ಭಾರತದಲ್ಲಿರೋ ಕೆಲವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅಂದರೆ ಏನು ಹೇಳಿದ್ರಿ? ಅಮೆರಿಕ ಸಹಿಸ್ಕೊಳ್ಳಲ್ಲ, ಅಗ್ರಿ. ಆದರೆ ನನ್ನ ದೇಶದಲ್ಲಿರುವಂಥ ಅನೇಕರಿಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಹೇಗಾದರೂ ಮಾಡಿ ಭಾರತ ಹಳೆಯ ರಾಷ್ಟ್ರವಾಗ್ಬಿಡ್ಲಿ, ಅದೇ ರೀತಿ ಜಗತ್ತಿನ ಮುಂದೆ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಕರೆಸ್ಕೊಂಡು ಬೇಡುವ ಸ್ಥಿತಿಗೆ ನಿಂತಿರಲಿ ಅಂತ ಹೇಳುವಂಥ ಒಂದು ವಾತಾವರಣ ರೂಪಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರಲ್ಲ ಮಿತ್ರೆ, ಇದನ್ನು ಸಮರ್ಥವಾಗಿ ಎದುರಿಸಿ ನಿಲ್ಲುವ ಶಕ್ತಿಯನ್ನು ಯಾರು ಕೊಡ್ತಾರೆ ಅಂದರೆ ಸಾವರ್ಕರ್ ಕೊಡ್ತಾರೆ. ಸಾವರ್ಕರ್ರ ಹಿಂದುತ್ವ ಅಂದಾಗ ಯಾವ ಹಿಂದುತ್ವ ಗೊತ್ತೇನು? ಸಾವರ್ಕರ್ರ ಹಿಂದುತ್ವ ಅಂತಂದಾಗ ಜಾತಿ ಮತ ಭೇದಗಳನ್ನು ಮರೆತ ಹಿಂದುತ್ವ. ಸಾವರ್ಕರ್ ತಾವೊಂದು ಮಂದಿರವನ್ನು ಕಟ್ಟಿಸ್ತಾರೆ. ಒಂದು ಮಂದಿರಕ್ಕೆ, ನಾಸಿಕ್ನ ಒಂದು ಮಂದಿರಕ್ಕೆ ದಲಿತರಿಗೆ ಪ್ರವೇಶ ಇಲ್ಲ ಅಂತ ಗೊತ್ತಾದಾಗ ತಾವೇ ಖುದ್ದು ಕೂತು ಮೇಲ್ವರ್ಗದವರೊಂದಿಗೆ ವಾದ ಚರ್ಚೆ ಮಾಡಿ, ನಿಮ್ಮ ಯಾವ ಶಾಸ್ತ್ರ ಗ್ರಂಥಗಳಲ್ಲಿ ದಲಿತರನ್ನ ಸೇರಿಸಬಾರದು ಅಂತಿದೆ ತೋರಿಸಿ ಅಂತ ಅವರೆಲ್ಲರೂ ಸೋತಾಗ ಮಹಾರ್ ಜನರನ್ನ ತನ್ನ ಜೊತೆಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದವರು ಸಾವರ್ಕರ್ ರೀ. ಬದಲಾವಣೆಯ ಹರಿಕಾರ ಆ ಮನುಷ್ಯ ಬರೀ ಮಾತಾಡ್ತಾ ಉಳಿಲಿಲ್ಲ. ಇದೇ ಸಾವರ್ಕರ್ ತಾವೊಂದು ಹೋಟೆಲ್ನ ಕಟ್ತಾರೆ. ಆ ಹೋಟೆಲ್ ಹೆಂಗೆ ಗೊತ್ತೇನು? ಆ ಹೋಟೆಲ್ನಲ್ಲಿ ಅಡಿಗೆ ಮಾಡೋರು, ಸಪ್ಲೈ ಮಾಡೋರು ಎಲ್ಲ ಸೋಕಾಲ್ಡ್ ಕೆಳಜಾತಿಯವರು. ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ ಕುಲಕ್ಕೆ ಸೇರಿದವರು. ಅವ್ರು ಕೂತ್ಕೊಂಡು ತಿಂಡಿ ತಿನ್ನಬೇಕು. ಯಾರಾದರೂ ಸಾವರ್ಕರ್ನ ಭೇಟಿ ಮಾಡಬೇಕು ಅಂತಂದ್ರೆ ಸಾವರ್ಕರ್ ಎಲ್ಲಿಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ರು ಗೊತ್ತಾ? ಹೋಟ್ಲಿಗೆ ಬನ್ನಿ ಅಂತ. ಮೇಲ್ವರ್ಗದ ವ್ಯಕ್ತಿಯೊಬ್ಬ ಸಾವರ್ಕರ್ನ ಭೇಟಿ ಮಾಡಲಿಕ್ಕೆ ಹೋಟ್ಲಿಗೆ ಬರ್ತಾನೆ. ಸಾವರ್ಕರ್ ಅವನ ಜೊತೆ ಟೀ ಕುಡಿತಾರೆ. ಬರೀ ಕುಡಿಯೋದಷ್ಟೇ ಅಲ್ಲ, ಈ ಸುದ್ದಿ ಎಲ್ರಿಗೂ ಗೊತ್ತಾಗುವಂತೆ ಮಾಡ್ತಾರೆ. ಆ ಮೇಲ್ವರ್ಗದವನ ಕತೆ ಏನಾಗಬೇಡ. ಆಮೇಲೆ ಅವನು ಒಂದೋ ಒಪ್ಕೋಬೇಕು ಎಲ್ಲರೂ ಸಮಾನ ಅಂತ, ಅಥವಾ ಸಾವರ್ಕರ್ನ ಭೇಟಿ ಮಾಡದೇ ಇರಬೇಕು. ಸಾವರ್ಕರ್ ಉದ್ದೇಶ, ನೀನು ಭೇಟಿ ಮಾಡದೆ ಹೋದರೆ ಅಷ್ಟೇ ಹೋಯ್ತು, ಹಿಂದೂಗಳಾದವರು ಎಲ್ಲರೂ ಸಮಾನರು ಅಂತ ಹೇಳುವಂಥ ಈ ಛಾತಿ ಇತ್ತಲ್ಲ, ಇದು ಸಾವರ್ಕರ್ರಿಗಿತ್ತು. ಸಾವರ್ಕರ್ ಈ ದೃಷ್ಟಿಯಿಂದ ತುಂಬಾ ಅಪರೂಪದ ವ್ಯಕ್ತಿ. ನಾವು ಸಾವರ್ಕರ್ನ ಅರಿತುಕೊಂಡಿದ್ದು, ಸಾವರ್ಕರ್ನ ಜೀರ್ಣಿಸಿಕೊಂಡಿದ್ದಿದೆಯಲ್ಲ 1% ಕೂಡ ಇಲ್ಲ. ಸಾವರ್ಕರ್ ನಮ್ಮ ಯಾವ ಕಲ್ಪನೆ ಇದೆಯೋ ಅದನ್ನೆಲ್ಲವನ್ನೂ ಮೀರಿದವರು. ಅತ್ಯತಿಷ್ಠ ದಶಾಂಗುಲಂ ಅಂತಾರಲ್ಲ, ನೀವು ಏನೇ ಹೇಳಿ ಇನ್ನು ಬಾಕಿ ಉಳಿಯುತ್ತೆ ಇದು ಅನ್ನೋ ಥರ. ಸಾವರ್ಕರ್ ಆ ಥರದ ಅಪರೂಪದ ವ್ಯಕ್ತಿತ್ವದವರು. ನಾನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಬಹುಶಃ ಈ ಮಾತನ್ನು ಹೇಳಿದ್ರೆ ಯಾರು ತಪ್ಪು ತಿಳ್ಕೊಳ್ಬೇಡಿ, ಬಹುಶಃ ಈ ಥರದ ಇಂಟಲೆಕ್ಚುಯಲ್ ಐಡಿಯಾಸನ್ನು ಹೊಂದಿದ್ದ, ಆ ಇಂಟಲೆಕ್ಚುಯಲ್ ಐಡಿಯಾಸ್ಗಳನ್ನು ಪ್ರತ್ಯಕ್ಷ ಭೂಮಿಯಲ್ಲಿ ಕಾರ್ಯಗತಗೊಳಿಸಬಲ್ಲಂಥ ಸಾಮರ್ಥ್ಯವಿದ್ದ ಮತ್ತು ಪ್ರತ್ಯಕ್ಷ ಕ್ರಾಂತಿಕಾರ್ಯಕ್ಕೆ ಮುನ್ನುಗ್ಗಬಲ್ಲ, ಇತರರನ್ನು ಕರೆದುಕೊಂಡು ಹೋಗಬಲ್ಲ ಸಾಮರ್ಥ್ಯ ಇದ್ದಂಥ ಏಕೈಕ ಕ್ರಾಂತಿಕಾರಿಯನ್ನು ಭಾರತ ಏನಾದರೂ ಸೃಷ್ಟಿಸಿದರೆ ಅದು ಸಾವರ್ಕರ್ ರೂಪದಲ್ಲಿ ಮಾತ್ರ ಅಂತ ನಾನು ಎಲ್ಲ ಕ್ರಾಂತಿಕಾರಿಗಳಿಗೆ ಗೌರವ ಕೊಟ್ಟೇ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವ್ರ ಬದುಕನ್ನು ನೋಡಿದಾಗ ಹಂಗೆ ಅನಿಸುತ್ತೆ. ಅದರ ದುರದೃಷ್ಟ ಇವತ್ತು ಇಂಥ ವ್ಯಕ್ತಿಗಳನ್ನು ತುಳಿಯುವಂಥ ಪ್ರಯತ್ನ ಮಾಡಿದ್ರಲ್ಲ, ಅನೇಕ ವರ್ಷಗಳ ಕಾಲ ಆಯಿತು. ಆದರೆ ನಾನು ಈ ದೇಶದ ಪ್ರಧಾನಿಗೆ ಶತಶತ ನಮನಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತಂದರೆ, ನೀವು ಎಷ್ಟು ಉರಿತೀರೋ ಅಷ್ಟು ಪೆಟ್ರೋಲ್ ಸುರಿತಾರೆ. ಸಂಸತ್ ಭವನವನ್ನು ಮೊನ್ನೆ 28ಗೆ ಇನಾಗ್ರೇಟ್ ಮಾಡಬೇಕಿತ್ತ, ಮಾಡಿದ್ಯಾಕೆ ಅಂದರೆ ಸಾವರ್ಕರ್ ಹುಟ್ಟಿದ್ದಿನ ನೆನಪಿಟ್ಟುಕೊಳ್ಳಿ ಅಂತ ಹೇಳಬೇಕಿತ್ತಲ್ಲ. ಒಂದು ದೊಡ್ಡ ಮೆಸೇಜನ್ನು ಕೊಡಬೇಕಿತ್ತಲ್ಲ. ಯಾವ ಕಲ್ಪನೆಯನ್ನು ನಾವು ಕಟ್ಕೊಳ್ಳೋದಿತ್ತಲ್ಲ, ಆ ಎಲ್ಲ ಕಲ್ಪನೆಯನ್ನ ಸಂಸತ್ ಭವನದಲ್ಲಿ ತಂದ್ರಲ್ಲ, ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಇವರಿಗೆ.
ಇಡೀ ಭಾರತೀಯ ಚಿಂತನೆಗಳಿಗೆ ಮರಳೋದನ್ನು ಇವರು ಜೀರ್ಣಿಸ್ಕೊಳ್ಳಿಕ್ಕಾಗಲ್ಲ. ಹೀಗಾಗಿ 2024 ಈಸ್ ಅ ಬಿಗ್ ಚಾಲೆಂಜ್. ಯಾಕೆ ಬಿಗ್ ಚಾಲೆಂಜ್ ಅಂತಂದರೆ, ಇದು ಭಾರತೀಯತೆಯನ್ನು ಒಪ್ಪುವವರ, ಸಮರ್ಥಿಸುವವರ ಮತ್ತು ಭಾರತೀಯತೆಯನ್ನು ಧಿಕ್ಕರಿಸುವವರ ವಿರುದ್ಧ ನಡೆಯುವಂಥ ದೊಡ್ಡ ಹೋರಾಟ. ಇಟ್ಸ್ ಗೋಯಿಂಗ್ ಟು ಬಿ ಬಿಗ್. ನಂಗೆ ಗೊತ್ತಿಲ್ಲ ನೀವು ಇದನ್ನು ಪೊಲಿಟಿಕಲ್ ಅಂತ ತಿಳ್ಕೊಳ್ತೀರ. ನಾನು ಪೊಲಿಟಿಕಲ್ ಅಂತ ತಿಳ್ಕೊಳ್ಳಲ್ಲ, ನಾನು ಇದನ್ನು ಭಾರತದ ಅಸ್ತಿತ್ವ ಅಂತ ಭಾವಿಸ್ತೀನಿ. ನಮ್ಮ ಅಸ್ತಿತ್ವದ ಹೋರಾಟ ಇದು ಮಿತ್ರ. ಈ ಹೋರಾಟದಲ್ಲಿ ಕಳ್ಕೊಳ್ಳುವಂತಿಲ್ಲ. ಈ ಹೋರಾಟವನ್ನು ನಾವು ಹೇಗೆ ಸಮರ್ಥವಾಗಿ ಮಾಡಬೇಕಾಗಿದೆ ಅಂತ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ನಾನು ಹೇಳ್ತಿಲ್ಲ, ಆದರೆ ಇಡೀ ರಾಷ್ಟ್ರಕ್ಕೋಸ್ಕರ ಹೇಳ್ತಿದ್ದೀನಿ. ಈ ರಾಷ್ಟ್ರದ ಒಂದು ವಿಶೇಷವಾಗಿರುವಂಥ ಹೋರಾಟ. ನೀವು ಮೊನ್ನೆ ನೋಡಿದರೆ ಗೊತ್ತಾಗುತ್ತೆ, ಈ ದೇಶದ ವಿರೋಧ ಪಕ್ಷದ ನಾಯಕರೊಬ್ಬರು ವಿದೇಶಕ್ಕೆ ಹೋಗಿದ್ದಾರೆ. ನನ್ನ ಹೆಸರು ಹೇಳಲ್ಲ. ಹೋದಂಥ ವ್ಯಕ್ತಿ ಅಲ್ಲಿ ಹೋಗಿ ಆ ದೊಡ್ಡ ಚರ್ಚೆಯಲ್ಲಿ ಭಾಗವಹಿಸಿದ್ದಾರಲ್ಲ, ಯಾರು ಚರ್ಚೆಯನ್ನು ಆರ್ಗನೈಸ್ ಮಾಡಿದ್ದು? ಆ ಇಡೀ ಚರ್ಚೆಯ ಆರ್ಗನೈಸೇಷನ್ ನಡೀತಾ ಇರಬೇಕಾದಾಗ ಜನಗಣಮನ ಪ್ಲೇ ಆಗತ್ತೆ, ಒಬ್ಬ ಕೂಡ ನಿಂತ್ಕೊಳ್ಳಲ್ಲ ರೀ. ನರೇಂದ್ರ ಮೋದಿಯವರು ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ, ಭಾರತ್ ಮಾತಾ ಕಿ ಜೈ ಅಂದರೆ ಇಡೀ ಆಸ್ಟ್ರೇಲಿಯಾದ ಹಾಲ್ ರೆವರ್ಬ್ರೇಟ್ ಆಗುತ್ತೆ. ಡಿಫ್ರೆನ್ಸ್ ಗಮನಿಸಿ. ಅಂದರೆ ಭಾರತವೇ ಹೋಗೋದು ಮತ್ತು ಭಾರತದ ವಿರೋಧ ಹೋಗೋದು, ಇವೆರಡೂ ಕೂಡ ಬಹಳ ಡಿಸ್ಟಿಂಕ್ಟ್ ಆದ ಟಾಪಿಕ್ಗಳು ಅಂತ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಅಗತ್ಯ ಇದೆ ಅಂತ. ಸಾವರ್ಕರ್ ಈ ಎಲ್ಲ ಸೂಕ್ಷ್ಮತೆಯನ್ನು ನಮ್ಗೆ ತಂದು ಕೊಡುವಂಥ ಅಪರೂಪದ ವ್ಯಕ್ತಿ. ಆ ಕಾರಣಕ್ಕೆ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಸಾವರ್ಕರ್ ಬದುಕಿದ್ದಾಗ ಏನು ಶಕ್ತಿಯಾಗಿದ್ರೋ ಈಗ ಅದಕ್ಕಿಂತ 100 ಪಟ್ಟು ಹೆಚ್ಚು ಭರ್ಜರಿಯಾಗಿರುವಂಥ ಶಕ್ತಿಯಾಗಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಅದಕ್ಕೆಲ್ಲ ತರುಣ ವರ್ಗ ಮುಂದೆ ಕೂಡಿ ಬರಬೇಕಾಗಿದೆ. ತಾಯಿ ಭಾರತೀಯ ಪಾದ ಪದ್ಮಗಳನ್ನು ತೊಳಿಲಿಕ್ಕೆ ಸಿಂಧು ಸಾಗರದ ಬಿಂದುಗಳಾಗಿ ಹರಿದು ಬರುವಂಥ ಹೊತ್ತು ಇದು ಅಂತ ನಾನು ಅತ್ಯಂತ ಕಳಕಳಿಯಿಂದ ಈ ಸಂದರ್ಭದಲ್ಲಿ ಭಾವಿಸ್ತಾ, ಸಾವರ್ಕರ್ನ ಮತ್ತೊಮ್ಮೆ ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡೋಣ. ನಾನು ನೀವಲ್ಲದೆ ಮತ್ತಾರೂ ಹೊರಬೇಕಾಗಿದೆ. ಸಾವರ್ಕರ್ ಅಂಥವರಿಗೆ ನಾವೇ ಆನೆಗಳಾಗಿ ಅಂಬಾರಿನ ಇಟ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ. ತಾತ್ಯ ಟೋಪೆಗಾದ ಅವಮಾನ ಈ ತಾತ್ಯಾನಿಗೆ ನಮ್ಮ ಯುಗದಲ್ಲಿ ನಾವು ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಬೇಕಾದಂಥ ಒಂದು ಅವಶ್ಯಕತೆ ಇದೆಯಲ್ಲ, ಅದು ಈ ಸಂದರ್ಭದಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಮೈಸೂರಿನ ಈ ಸಾವರ್ಕರ್ ಪ್ರತಿಷ್ಠಾನ ಈ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದೆ. ನಾನು ಅವರಿಗೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆಂದರೆ ಸಾವರ್ಕರ್ ಕುರಿತಂತೆ ಅವಮಾನ ಆದಾಗ ಕರ್ನಾಟಕ ಯಾವತ್ತೂ ಪ್ರತಿಭಟಿಸಿದ ಮಿತ್ರರೇ, ನಾವು ಯಾವತ್ತೂ ಸೈಲೆಂಟ್ ಆಗಿಲ್ಲ. ಸಾವರ್ಕರ್ ಫಲಕವನ್ನು ನೀವು ಅಂಡಮಾನ್ನಲ್ಲಿ ಹಾಕಬಾರ್ದು ಅಂತ ಹೇಳಿದಾಗ ಕರ್ನಾಟಕ ಪ್ರತಿಕ್ರಿಯೆ ಹೆಂಗೆ ಕೊಡ್ತು ಗೊತ್ತಾ? ಹಾಕಲೇಬೇಕು ಅಂತ ಪ್ರತಿಭಟನೆ ಮಾಡಿಯಲ್ಲ, ಸಿಕ್ಕಿದ್ದೇ ಚಾನ್ಸು ಅಂತ ಸಾವರ್ಕರ್ ಬಗ್ಗೆ ಒಂದು ಪುಸ್ತಕ ಬರೆದು ಸಾವರ್ಕರ್ ಪುಸ್ತಕವನ್ನು ಎಲ್ರಿಗೂ ಸಿಗುವಂತೆ ಮಾಡಿ, ಸಾವಿರಾರು ಜನರ ಕೈಗೆ ಆ ಪುಸ್ತಕ ಸಿಗುವಂತೆ ಮಾಡಿ, ಇವರು ಸಾವರ್ಕರ್, ಇವರು ಫಲಕ ಬೇಡ ಅಂತ ನೋಡಿ ಅಂತ ಇನ್ಯಾವಾಗ ಹೇಳಲಿಕ್ಕೆ? ಕಾಂಟ್ರವರ್ಸಿ ಬಂದಾಗಲೆಲ್ಲ ಆ ಮಹಾ ವ್ಯಕ್ತಿಯನ್ನು ಪರಿಚಯಿಸುವಂಥ ಅವಕಾಶ ಅಂತ ಭಾವಿಸ್ಕೊಂಡು ಕೆಲಸ ಮಾಡಿದೆ. ಈಗಲೂ ಸಾವರ್ಕರ್ ಫೋಟೋನ ಕಿತ್ತು ಬಿಸಾಕಿದಾಗ ಶಿವಮೊಗ್ಗದಲ್ಲಿ ಮೈಸೂರಿನವ್ರ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದರೆ, ಬರೀ ಫೋಟೋ ಇಟ್ಟಿದ್ದಷ್ಟೇ ಅಲ್ಲ, ಹಳ್ಳಿಗೂ ಸಾವರ್ಕರ್ ರಥವನ್ನು ತೆಗೆದುಕೊಂಡು ಹೋಗಿ ಇವರು ಸಾವರ್ಕರ್ ಅಂತ ಪರಿಚಯಿಸುವಂಥ ಹಠ ಮಾಡಿದ್ರಲ್ಲ, ಹಾಗೆ ಅಂತ ಒಂದು ಒಳ್ಳೆಯ ವಾತಾವರಣ ರೂಪುಗೊಂಡಿದೆ. ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ಭಾಗವಹಿಸಿ ಸಾವರ್ಕರ್ರ ಕಥನವನ್ನು ಕೇಳಲಿಕ್ಕೆ, ವಿಕ್ರಮ್ ಸಂಪತ್ತರ ಸನ್ಮಾನವನ್ನು ಕಣ್ತುಂಬಿಸಿಕೊಳ್ಳಲಿಕ್ಕೆ, ಹಾಗೆ ಆದರಣೀಯ SL ಭೈರಪ್ಪನವರ ಮಾತುಗಳಿಗೆ ಕಿವಿಯಾಗಲಿಕ್ಕೆ ಬಂದಿರೋದಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಭಾರತ್ ಮಾತೆಗೆ ಜೈಕಾರ ಕೊಡಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್.